ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಅಂಬಾನಿ ಏಷ್ಯಾದ ನಂಬರ್ 1 ಶ್ರೀಮಂತ ಅಂತ ಹೇಳಿ. ನೋಡಿ, ನಿನ್ನೆಯಷ್ಟೇ ಒಂದು ಸೂಚ್ಯಂಕ ಪ್ರಕಟಣೆ ಆಗಿತ್ತು. ಈ ಸೂಚ್ಯಂಕದ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಾನೆ ಗುರುತಿಸಿಕೊಂಡಿರತಕ್ಕಂತಹ ಪ್ರಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಅವರು ನಮ್ಮ ಇಡೀ ಏಷ್ಯಾ ಖಂಡದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ ಒಂದು ಕೀರ್ತಿಗೆ ನೆನೆ ಭಾಜನರಾಗಿದ್ದಾರೆ. ನೀವೇನು ಚಿತ್ರದಲ್ಲಿ ಒಂದು ಸ್ಕ್ರೀನ್ ಮೇಲೆ ಚಿತ್ರ ನೋಡ್ತಾ ಇದ್ದೀರಾ, ಎಡಭಾಗದಲ್ಲಿ ಚೀನಾದ ಪ್ರಖ್ಯಾತ ಉದ್ಯಮಿ ಜಾಕ್ ಮಾ ಅವರ ಒಂದು ಭಾವಚಿತ್ರ ಕಾಣಿಸ್ತಾ ಇದೆ. ಅದೇ ರೀತಿ ಬಲಭಾಗದಲ್ಲಿ ನಮ್ಮ ಮುಖೇಶ್ ಅಂಬಾನಿ ಅವರ ಚಿತ್ರ ಕಾಣಿಸ್ತಾ ಇದೆ. ಇದುವರೆಗೂ ಕೂಡ ಚೀನಾ ದೇಶದ ಜಾಕ್ ಮಾ ಅವರು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಸ್ಕೊಳ್ತಾ ಇದ್ರು. ಬಟ್ ಅವರನ್ನ ಹಿಂದಕ್ಕೆ ಬಿಟ್ಟು ನಮ್ಮ ಭಾರತೀಯರ ಆಗಿರ್ತಕ್ಕಂತಹ ಮುಖೇಶ್ ಅಂಬಾನಿ ಅವರು ನಂಬರ್ 1 ಪಟ್ಟಕ್ಕೇರಿದ್ದಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲದಾಗಿ ಸಡನ್ ಆಗಿ ಈ ಒಂದು ಚೇಂಜ್ ಆಗಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಏನು ಫೇಸ್ಬುಕ್ ನ ಸಿಇಒ ಮಾರ್ಕ್ ಝುಕರ್ಬರ್ಗ್ ಅವರು ನಿನ್ನೆ ಅಥವಾ ಒಂದು 2 ದಿನಗಳ ಮುಂಚೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಕಂಪನಿಯಾಗಿರ್ತಕ್ಕಂತಹ ರಿಲಯನ್ಸ್ ಜಿಯೋದಲ್ಲಿ ಅವರು ಸುಮಾರು 43,000 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಿದ್ದಾರೆ. ಯಾವಾಗ ಈ ಒಂದು ಸುದ್ದಿ ಹೊರಗೆ ಬಿತ್ತೋ ಅವಾಗ ಭಾರತೀಯ ಷೇರುಪೇಟೆಯಲ್ಲಿ ಒಂದು ತಲ್ಲಣ ಉಂಟಾಗಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲರೂ ಕೂಡ ಮುಗಿಬಿದ್ಬಿಟ್ಟು ಈ ರಿಲಯನ್ಸ್ ಕಂಪನಿಯ ಷೇರುಗಳನ್ನ ಖರೀದಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಅಂದ್ರೆ, ನಮಗೆ ಗೊತ್ತಿರೋ ರೀತಿ ಫೇಸ್ಬುಕ್ ಇಡೀ ಪ್ರಪಂಚಾದ್ಯಂತ ತನ್ನ ಪ್ರಭಾವವನ್ನು ಹೊಂದಿದೆ. ಸೊ ಅವರೊಂದಿಗೆ ಪಾಲುದಾರಿಕೆಯನ್ನ ನಮ್ಮ ರಿಲಯನ್ಸ್ ಕಂಪನಿ ಹೊಂದಿತು ಅಂತ ಹೇಳಿದ್ರೆ ಅದರ ಒಂದು ಮೌಲ್ಯ ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದ ಇವರ ಶೇರ್ಗೆ ಸಾಕಷ್ಟು ಡಿಮ್ಯಾಂಡ್ ಉಂಟಾಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಕಂಪನಿಯ ಒಟ್ಟು ಮೌಲ್ಯ ವೃದ್ಧಿಯಾದಂತಹ ಕಾರಣದಿಂದ ಜಾಕ್ ಮಾ ಅವರನ್ನ ಬದಿಗೆತ್ತಿ ಮುಖೇಶ್ ಅಂಬಾನಿ ಅವರು ನಂಬರ್ 1 ಪಟ್ಟಕ್ಕೇರಿದ್ದಾರೆ. ಅಂಡ್ ಜಾಕ್ ಮಾ ಅವರು ಕೂಡ ಚೀನಾ ದೇಶದ ಒಬ್ಬ ಬ್ರಿಲಿಯಂಟ್ ಉದ್ಯಮಿ ಅಂತಾನೆ ಹೇಳ್ಬೋದು. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇವರು ಕೂಡ ಸಾಕಷ್ಟು ಒಂದು ಸ್ಫೂರ್ತಿದಾಯಕವಾದಂತಹ ಜೀವನವನ್ನು ಹೊಂದಿದ್ದಾರೆ. ಚೀನಾ ದೇಶದಲ್ಲಿ ಅಲಿಬಾಬಾ ಅಂತಕ್ಕಂತಹ ಇ ಕಾಮರ್ಸ್ ಕಂಪನಿಯೊಂದನ್ನು ಹುಟ್ಟು ಹಾಕಿದ್ರು. ಇದು ಕೂಡ ಇಡೀ ಚೀನಾದಲ್ಲಿ ಒಂದು ದೈತ್ಯ ಕಂಪನಿಯಾಗಿ ಹೊರಹೊಮ್ಮಿದೆ. ಇವಾಗ ಅದು ಕೇವಲ ಇ ಕಾಮರ್ಸ್ ಮಾತ್ರ ಆಗಿ ಉಳಿದಿಲ್ಲ, ಬದಲಾಗಿ ರಿಟೇಲ್ ಕ್ಷೇತ್ರ ಇರಬಹುದು, ಅದೇ ರೀತಿ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಸೊ ಇದು ಒಂದು ಭಾರತಕ್ಕೆ ಹೆಮ್ಮೆ ಅಂತಾನೆ ಹೇಳ್ಬೋದು. ಅಂಬಾನಿ ಸ್ವತಃ ಅವರು ಕೇವಲ ಒಬ್ಬ ಖಾಸಗಿ ವ್ಯಕ್ತಿಯಾಗಿದ್ರು ಕೂಡ ಅವರು ಏನು ನಿರ್ವಹಿಸ್ತಿರ್ತಕ್ಕಂತಹ ಕಾರ್ಖಾನೆಗಳಾಗಿರ್ಬೋದು, ಉದ್ದಿಮೆಗಳಾಗಿರ್ಬೋದು, ಅದು ಭಾರತದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನವನ್ನು ನೀಡ್ತಾ ಇದ್ದಾವೆ. ಹಾಗಾಗಿ ಭಾರತೀಯ ವ್ಯಕ್ತಿಯೊಬ್ಬರು ಇಂತಹ ಉನ್ನತ ಸ್ಥಾನಕ್ಕೆ ಏರಿರುವುದು ನಮ್ಮೆಲ್ಲರೂ ಕೂಡ ಹೆಮ್ಮೆಯನ್ನು ತರಲೇಬೇಕಾಗುತ್ತೆ. ಜೊತೆಗೆ ಇತ್ತೀಚೆಗಷ್ಟೇ ನೀವು ನೋಡಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ, ಯಾವ ರೀತಿ ರಿಲಯನ್ಸ್ ಅವರು ಮಿಷನ್ ಅನ್ನ ಸೇವಾ ಅಂತಕ್ಕಂತಹ ಯೋಜನೆ ಮೂಲಕ ಸುಮಾರು 3 ಕೋಟಿಯಷ್ಟು ಉಚಿತ ಆಹಾರವನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂತಹ ಒಂದು ಕಂಪನಿಯ ಮುಖ್ಯಸ್ಥ ನಂಬರ್ 1 ಸ್ಥಾನಕ್ಕೆ ಇರುವುದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತರಬೇಕಾದಂತಹ ಸಂಗತಿ. ಅಂಡ್ ನೋಡ್ತಾ ಇದ್ರೆ ನೀವು, ಒಟ್ಟು ಅವರ ಆಸ್ತಿ ಸುಮಾರು 3,77,000 ಕೋಟಿ, 3.77 lakh crore, 3,77,000 ಕೋಟಿ ರೂಪಾಯಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದ ಬಜೆಟ್ ಕೇವಲ 2.5 ಲಕ್ಷ ಕೋಟಿಯಷ್ಟು ಇರ್ತಾ ಇತ್ತು. ಅದಕ್ಕಿಂತಲೂ ಕೂಡ 1 ಲಕ್ಷ ಕೋಟಿ ಹೆಚ್ಚು ಒಂದು ಆಸ್ತಿಯನ್ನ, ಒಂದು ಮೌಲ್ಯವನ್ನ ಮುಖೇಶ್ ಅಂಬಾನಿ ಅವರು ಹೊಂದಿದ್ದಾರೆ. ಸೊ ಜಸ್ಟ್ ನಿಮಗೆ ಒಂದು ಹಿಂಟ್ ಸಿಗ್ಬೋದು, ಇಡೀ ಕರ್ನಾಟಕದಂತ ರಾಜ್ಯದ ಸುಮಾರು 6 ಕೋಟಿ ಜನಸಂಖ್ಯೆ ಉಳ್ಳ ಒಂದು ರಾಜ್ಯದ ವಾರ್ಷಿಕ ಬಜೆಟ್ ನಷ್ಟು ಒಂದು ಆಸ್ತಿ ಈ ವ್ಯಕ್ತಿ ಹೊಂದಿದ್ದಾರೆ, ಈ ವ್ಯಕ್ತಿ ಮತ್ತು ಅವರ ಕುಟುಂಬ. ಸೊ ತೋರಿಸುತ್ತೆ ಅವರು ಎಂತಹ ಒಬ್ಬ ದೊಡ್ಡ ದೈತ್ಯ ಬಿಸ್ನೆಸ್ ಮೆನ್ ಆಗಿ ಹೊರಹೊಮ್ಮಿದ್ದಾನೆ ಅಂತೇಳಿ. ಅಂಡ್ ಅದೇ ರೀತಿಯಲ್ಲಿ ಕಾರಣವನ್ನ ಕೂಡ ಕೊಟ್ಟಿದ್ರು. ಫೇಸ್ಬುಕ್ ಜೊತೆಗೆ ಏನು ಒಪ್ಪಂದ ಉಂಟಾಯಿತು, ಅದಾದ ಕೂಡಲೇ ರಿಲಯನ್ಸ್ ನ ಒಂದು ಶೇರ್ಗಳು ಸಾಕಷ್ಟು ಗಗನಕ್ಕೇರ್ತಾ ಹೋಯ್ತು ಬೆಲೆ. ನೋಡ್ತಾ ಇದ್ದೀರಾ, ಒಂದು ಶೇರ್ನ ಮೌಲ್ಯ 1,375 ರೂಪಾಯಿವರೆಗೂ ಕೂಡ ಹೋಗಿತ್ತು. ಸೊ ಹಾಗಾಗಿ ಸಡನ್ ಆಗಿ ಅವರ ಒಂದು ಆಸ್ತಿಯಲ್ಲಿ ಏರಿಕೆ ಕಂಡುಬರ್ತು. ಹಾಗಾಗಿ ಅವರು ನಮ್ಮ ಏಷ್ಯಾ ಖಂಡದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಇದನ್ನ ಯಾರು ಬಿಡುಗಡೆಗೊಳಿಸಿದ್ರಪ್ಪ ಅಂತ ಹೇಳಿದ್ರೆ ಬ್ಲೂಮ್ಬರ್ಗ್ ಸೂಚ್ಯಂಕ, ಬ್ಲೂಮ್ಬರ್ಗ್ ಇಂಡೆಕ್ಸ್ ಅಂತಕ್ಕಂತಹದ್ದು ಈ ಉದ್ಯಮಿಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಯನ್ನ ಕೊಡ್ತಕ್ಕಂತಹ ಒಂದು ಸಂಸ್ಥೆ. ಸೊ ಈ ಬ್ಲೂಮ್ಬರ್ಗ್ ಅವರು ಕೊಟ್ಟಿರತಕ್ಕಂತಹ ಒಂದು ಸೂಚ್ಯಂಕ ಅಥವಾ ಇಂಡೆಕ್ಸ್ ನ ಆಧಾರದಲ್ಲಿ ಮುಖೇಶ್ ಅಂಬಾನಿ ಅವರಿಗೆ ಈ ಒಂದು ಖ್ಯಾತಿ ಒಲಿದು ಬಂದಿದೆ. ಇದೇ ರೀತಿ ಪ್ರಪಂಚದ ಮತ್ತೊಂದು ಬಹುಮುಖ್ಯ ಸಂಸ್ಥೆ ಅಂತ ಹೇಳಿದ್ರೆ ಫೋರ್ಬ್ಸ್ ಲಿಸ್ಟ್ ಅಂತ ಕೂಡ ಯಾವಾಗಲೂ ಬಿಡ್ತಾ ಇರ್ತಾರೆ, ಫೋರ್ಬ್ಸ್ ಇಂಡೆಕ್ಸ್ ಅಂತ ಹೇಳಿ. ಅದರಲ್ಲೂ ಕೂಡ ವಿಶ್ವದ ಅತಿಗಣ್ಯ ವ್ಯಕ್ತಿಗಳು ಅವರ ಒಂದು ಆಸ್ತಿ ಪಾಸ್ತಿ ವಿವರಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಸೊ ಫೋರ್ಬ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಜೊತೆಗೆ ಬ್ಲೂಮ್ಬರ್ಗ್ ಎರಡು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಪ್ರಸಕ್ತವಾಗಿ ಏಷ್ಯಾದ ರಿಚೆಸ್ಟ್ ಪರ್ಸನ್ ಬಗ್ಗೆ ನೋಟ್ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ಜಾಕ್ ಮಾ ಅವ್ರ ಬಗ್ಗೆ ಕೂಡ ಮರೆಯುವ ಹಾಗಿಲ್ಲ, ಯಾಕಂದ್ರೆ ಅವರು ಕೂಡ ಒಬ್ಬ ಪ್ರಖ್ಯಾತ ಬಿಸ್ನೆಸ್ ಮೆನ್. ಅವರ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಅಲಿಬಾಬಾ ಅಂತೇಳಿ. ಅದೇ ರೀತಿ ಮುಖೇಶ್ ಅಂಬಾನಿ ಅವರ ಸಂಸ್ಥೆ
ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, RIL ಅಂತ ಕರೀಬಹುದು, ರಿಲಯನ್ಸ್ ಕಂಪನಿ. ನೀತಾ ಅಂಬಾನಿ ಅವರು ಇವರ ಪತ್ನಿಯಾಗಿದ್ದಾರೆ. ಮುಂದಿನ ಸುದ್ದಿ ನೋಡೋದಾದ್ರೆ, DA ಫಾರ್ ಸೆಂಟ್ರಲ್ ಸ್ಟಾಫ್ ಫ್ರೋಸನ್ ಟಿಲ್ ಜುಲೈ 2021. ನೋಡಿ, ನಮ್ಮ ಕೇಂದ್ರ ಸರ್ಕಾರದ ನೌಕರರಿಗೆ ಒಂದು ಕೆಟ್ಟ ಸುದ್ದಿ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಏನು ಕೇಂದ್ರ ಸರ್ಕಾರ ಡಿಯರ್ನೆಸ್ ಅಲೋವೆನ್ಸ್ ಅಂತ ಕೊಡ್ತಾ ಇತ್ತು ತನ್ನ ಉದ್ಯೋಗಿಗಳಿಗೆ. ಹೇಳ್ತೀನಿ ಡಿಯರ್ನೆಸ್ ಅಲೋವೆನ್ಸ್ ಅಂದ್ರೆ ಏನು ಅಂತೇಳಿ. ನೋಡಿ, ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳಿದ್ರೆ ತುಟ್ಟಿ ಭತ್ಯೆ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ಕೇಂದ್ರ ಸರ್ಕಾರದ ನೌಕರನಿಗೆ ಪ್ರತಿ ತಿಂಗಳು 30,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅದು ಈ ವರ್ಷಕ್ಕೆ ಅವನಿಗೆ ಸಾಕಾಗಬಹುದು. ಬಟ್ ಮುಂದಿನ ವರ್ಷ ಬೆಲೆ ಏರಿಕೆ ಉಂಟಾಗುತ್ತೆ, ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಉಂಟಾಗುತ್ತೆ. ಹಾಗಾಗಿ ಅವನಿಗೆ 30,000 ಕೊಡ್ತಾ ಇರೋದು ಸಾಕಾಗಲ್ಲ, ಬದಲಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನ ನಾವು ಡಿಯರ್ನೆಸ್ ಅಲೋವೆನ್ಸ್ ಅಥವಾ ತುಟ್ಟಿ ಭತ್ಯೆ ಅಂತ ಕರಿತೀವಿ. ದಯವಿಟ್ಟು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ತುಟ್ಟಿ ಭತ್ಯೆ ಕನ್ನಡದಲ್ಲಿ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲೋವೆನ್ಸ್ ಅಂತ ಕರಿತೀವಿ. ಡಿ ಅಂತ ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ, ಸರ್ಕಾರಿ ನೌಕರರಿಗೆ ಕೊಡ್ತಾ ಇರ್ತಾರೆ ಡಿ ಅಂತೇಳಿ. ಸೊ DA ಕೊಡೋದು ಇದೇ ಉದ್ದೇಶ, ಬೆಲೆ ಏರಿಕೆ ಆಗಿರುತ್ತೆ, ಅವನು ವ್ಯಕ್ತಿ ಮನೆಗೆ ಕೊಳ್ತಕ್ಕಂತಹ ದಿನಸಿ ಸಾಮಾನುಗಳಿರ್ಬೋದು ಅಥವಾ ಬೇರೆ ಬೇರೆ ಬೆಲೆ ಏನು ವಸ್ತುಗಳ ಬೆಲೆ ಏರಿಕೆ ಆಗಿರುತ್ತೆ, ಅದನ್ನ ಕಾಂಪೆನ್ಸೇಟ್ ಮಾಡೋಕ್ಕೋಸ್ಕರ, ಅದಕ್ಕೆ ಪರಿಹಾರ ಕೊಡುವಂತಹ ಉದ್ದೇಶದಿಂದ ಅವರ ಒಟ್ಟು ಏನು ಸ್ಯಾಲರಿ ಇರುತ್ತೆ, ಅವರ ಒಂದು ಸಂಬಳ ಏನಿರುತ್ತೆ ಅದರ ಮೇಲೆ ಒಂದಿಷ್ಟು ಶೇಕಡ ತುಟ್ಟಿ ಭತ್ಯೆಯನ್ನು ಕೊಡಲಾಗುತ್ತೆ. ಹಾಗಾಗಿ ಅವರು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಬಿಕಾಸ್ ನೋಡಿ, ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಸರ್ಕಾರಿ ನೌಕರ 1990ನೇ ಇಸ್ವಿಯಲ್ಲಿ ಅವನು ಇಲಾಖೆಗೆ ಜಾಯ್ನ್ ಆಗಿದ್ದ ಅಂತ ಹೇಳಿದ್ರೆ, ಅಂದಿನ ಸಮಯದಲ್ಲಿ ಅವನ ಸ್ಯಾಲರಿ ಒಂದು 5,000 ಇತ್ತಪ್ಪ ಅಂತ ಹೇಳಿದ್ರೆ, ಇವಾಗ 5,000ಕ್ಕೆ ಏನೂ ಬರಲ್ಲ. ನಮಗೆ ಗೊತ್ತಿದೆ, 5,000 ತಗೊಂಡೋದ್ರು ಅಂತ ಹೇಳಿದ್ರೆ ಅವನ ಒಂದು ಕುಟುಂಬದ ವೆಚ್ಚವನ್ನ ಸರಿದೂಗಿಸಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಾಲ ಕಾಲಕ್ಕೆ ಇದನ್ನ ಪರಿಷ್ಕರಣೆ ಮಾಡ್ತಾ ಬರ್ತಾರೆ, ಡಿಯರ್ನೆಸ್ ಅಲೋವೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೀವು 2 ವರ್ಡ್ ನೋಡ್ತಾ ಇದ್ದೀರಾ, ಒಂದು DA ಮತ್ತೊಂದು DR ಅಂತ ನೋಡ್ತಾ ಇದ್ದೀರಾ. ಅದನ್ನು ಕೂಡ ಬರ್ದ್ಬಿಡ್ತೀನಿ. DR ಅನ್ನ ನಾವು ಡಿಯರ್ನೆಸ್ ರಿಲೀಫ್ ಅಂತ ಕರಿತೀವಿ. ಡಿಯರ್ನೆಸ್ ರಿಲೀಫ್ ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ನಿವೃತ್ತಿಯಾಗಿರ್ತಕ್ಕಂತಹ ಸರ್ಕಾರಿ ನೌಕರರು. ಸೊ ನಿವೃತ್ತಿಯಾಗ್ಬಿಟ್ಟು ಪಿಂಚಣಿ ಅಥವಾ ಪೆನ್ಷನ್ ಅನ್ನ ಏನ್ ಪಡ್ಕೊಳ್ತಾ ಇರ್ತಾರೆ, ಅಂತಹ ನೌಕರರಿಗೆ ಕೊಡುವಂತಹ ತುಟ್ಟಿ ಭತ್ಯೆಯನ್ನ ನಾವು ಡಿಯರ್ನೆಸ್ ರಿಲೀಫ್ ಅಂತ ಕರಿತೀವಿ. ಅಂಡ್ ಪ್ರಸಕ್ತವಾಗಿ ಕಾರ್ಯನಿರತರಾಗಿರ್ತಕ್ಕಂತಹ ಸರ್ಕಾರಿ ನೌಕರರಿಗೆ ಕೊಡುವಂತಹ ತುಟ್ಟಿ ಭತ್ಯೆಯನ್ನ ಡಿಯರ್ನೆಸ್ ಅಲೋವೆನ್ಸ್ ಅಂತ ಕರಿತೀವಿ. ಸೊ ಈ DA ಮತ್ತೆ DR ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಬಟ್ ಕೆಟ್ಟ ಸುದ್ದಿ ಏನಪ್ಪಾ ನಮ್ಮ ಕೇಂದ್ರ ಸರ್ಕಾರದ ನೌಕರರಿಗೆ ಅಂತ ಹೇಳಿದ್ರೆ, ಮುಂದಿನ ವರ್ಷ ಅಂದ್ರೆ 2021 ಜುಲೈ ತಿಂಗಳವರೆಗೂ ಕೂಡ ಈ ಡಿಯರ್ನೆಸ್ ಅಲೋವೆನ್ಸ್ ಮತ್ತೆ ಡಿಯರ್ನೆಸ್ ರಿಲೀಫ್ ಅನ್ನ ತಡೆ ಹಿಡಿಯಲಾಗಿದೆ. ನೋಡಿ, ನಿಮಗೆ ನೆನಪಿರ್ಬೋದು, ಇತ್ತೀಚೆಗಷ್ಟೇ ಒಂದು ಅನೌನ್ಸ್ಮೆಂಟ್ ಆಗಿತ್ತು ಕಳೆದ ಬಾರಿ. ಏನಪ್ಪಾ ಅಂತ ಹೇಳಿದ್ರೆ, ಜನವರಿ 1ನೇ ತಾರೀಕಿಂದ 2020 ಜನವರಿ 1ನೇ ತಾರೀಕಿಂದ ನಮ್ಮ ದೇಶದಲ್ಲಿರತಕ್ಕಂತಹ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರಿಗೆ 4% ಡಿಯರ್ನೆಸ್ ಅಲೋವೆನ್ಸ್ ಅಥವಾ 4% ಈ ತುಟ್ಟಿ ಭತ್ಯೆಯನ್ನು ಕೊಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಇದು ಯಾವಾಗಿಂದನಪ್ಪ ಅಂತ ಹೇಳಿದ್ರೆ, ಜನವರಿ 1ನೇ ತಾರೀಕಿನಿಂದನೇ ಇದು ಅಪ್ಲಿಕೇಬಲ್ ಆಗ್ತಾ ಇತ್ತು. ಬಟ್ ಈಗ ನಮ್ಮ ಸರ್ಕಾರ ಏನ್ ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಈ ವರ್ಷ ಜನವರಿ 1ನೇ ತಾರೀಕಿಂದ ಹೇಳಿದ್ಬಿಟ್ಟು 2021 ಜುಲೈವರೆಗೂ ಕೂಡ ಈ ತುಟ್ಟಿ ಭತ್ಯೆಯನ್ನ ಸಂಪೂರ್ಣವಾಗಿ ಈ ಒಂದು ಏನು ಏರಿಕೆ ಮಾಡಿದ್ರು ಆ ಏರಿಕೆಯನ್ನ ಸ್ಥಗಿತಗೊಳಿಸಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಆಬ್ವಿಯಸ್ಲಿ ಕಾರಣ ನಮಗೆ ಗೊತ್ತಿದೆ, ನಮ್ಮ ಸರ್ಕಾರ ಬಹಳ ಸಂಕಷ್ಟದಲ್ಲಿದೆ ಕೊರೋನಾ ವೈರಸ್ ನ ಕಾರಣದಿಂದ. ಸೊ ಸರ್ಕಾರಕ್ಕೆ ಸಂಪನ್ಮೂಲಗಳು ಹರಿದು ಬರ್ತಾ ಇಲ್ಲ. ಸೊ ಯಾವ್ದಾದ್ರೂ ಒಂದು ಮೂಲದಿಂದ ಹಣವನ್ನ ಸಂಗ್ರಹ ಮಾಡುವ ಉದ್ದೇಶದಿಂದ ಈ ಒಂದು ನಿರ್ಧಾರಕ್ಕೆ ಕೈ ಹಾಕಿದೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಈ 2021 ಜುಲೈವರೆಗೂ ನಾವು DA ಮತ್ತೆ DR ಅನ್ನ ನಮ್ಮ ಸರ್ಕಾರಿ ನೌಕರರಿಗೆ ಮತ್ತೆ ನಿವೃತ್ತ ನೌಕರರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಒಟ್ಟು ಸರ್ಕಾರಕ್ಕೆ 37,530 ಕೋಟಿ ರೂಪಾಯಿ, 37,530 crore rupees ಅಷ್ಟು ಉಳಿತಾಯ ಆಗುತ್ತೆ. ಸೊ ಇದು ಬಹಳ ದೊಡ್ಡ ಒಂದು ಅಮೌಂಟ್. ಹಾಗಾಗಿ ಇಷ್ಟೊಂದು ಹಣವನ್ನ ಉಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಬಟ್ ಕೆಳಗಡೆ ನೋಡ್ತಾ ಇದ್ದೀರಾ, ನಮ್ಮ ರಾಜ್ಯ ಸರ್ಕಾರಗಳೇನಿದ್ದಾವೆ, ಸ್ಟೇಟ್ ಗವರ್ಮೆಂಟ್ಸ್ ಏನಿದ್ದಾವೆ, ಇವು ಕೂಡ ಈ ಒಂದು DA ಮತ್ತೆ DR ನ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನೇ ತಾವು ಕೂಡ ಪ್ರತಿಪಾದಿಸ್ತಾರೆ. ಸೊ ಕೇಂದ್ರ ಸರ್ಕಾರ ಅದನ್ನ ಫ್ರೀಸ್ ಅಂದ್ರೆ ನಿಲ್ಸಿರುವ ಕಾರಣದಿಂದ ರಾಜ್ಯಗಳು ಕೂಡ ನಿಲ್ಲಿಸಬಹುದು ಅಂತ ಒಂದು ಅಸಂಪ್ಷನ್ ಕೇಳಿ ಬರ್ತಾ ಇದೆ. ಹಾಗೇನಾದ್ರೂ ಎಲ್ಲಾ ರಾಜ್ಯ ಸರ್ಕಾರಗಳು DA ಮತ್ತೆ DR ಅನ್ನ ಸ್ಟಾಪ್ ಮಾಡುದು ಅಂತ ಹೇಳಿದ್ರೆ, ಕೆಳಗೆ ನೋಡ್ತಿದ್ದೀರಾ, ಒಟ್ಟು ಎಲ್ಲಾ ರಾಜ್ಯಗಳಿಗೂ ಸೇರಿ ಸುಮಾರು 82,000 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗ್ಬೋದು. ಸೊ ರಾಜ್ಯಗಳು ಕೂಡ ತಮ್ಮ ಈ ಕೊರೋನಾ ವಿರುದ್ಧ ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಒಂದಷ್ಟು ಹಣವನ್ನ ಸಂಗ್ರಹ ಮಾಡಬಹುದು. ಸೊ ಇದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಆದ್ರೂ ಕೂಡ ಅವರ ಸ್ಯಾಲರಿ ಎಂದಿನಂತೆ ಬರ್ತಾ ಇರುತ್ತೆ, ಕೇವಲ ಈ ತುಟ್ಟಿ ಭತ್ಯೆಯಲ್ಲಿ ಕಡಿತ ಉಂಟಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಸುದ್ದಿ ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ, ಭಾರತದ ಲಿಟಲ್ ಮಾಸ್ಟರ್
ಮಾಸ್ಟರ್ ಬ್ಲಾಸ್ಟರ್ ಮತ್ತೆ ಪ್ರಪಂಚದ ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಅಂತಾನೆ ಕರೆಯಲ್ಪಡುವಂತಹ ಸಚಿನ್ ತೆಂಡೂಲ್ಕರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ಏಪ್ರಿಲ್ 24 ಸಚಿನ್ ತೆಂಡೂಲ್ಕರ್ ಅವರ ಬರ್ತ್ಡೇ, ಅವರ ಒಂದು ಜನ್ಮದಿನ. 47ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಸೊ ಸಚಿನ್ ತೆಂಡೂಲ್ಕರ್ ಅವರ ಒಂದು ದಾಖಲೆಗಳ ಮೆಲುಕನ್ನ ಈ ಒಂದು ಆರ್ಟಿಕಲ್ ನಲ್ಲಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಚಿನ್ ಎಂತಹ ಒಂದು ಪಾರುಪತ್ಯವನ್ನ ಮೆರೆದಿದ್ದಂತಹ ಕ್ರಿಕೆಟ್ ಆಟಗಾರ ಅಂತ ನೀವು ಇದನ್ನು ನೋಡ್ತಾ ಹೋಗ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಮತ್ತೊಂದು ಮಾತನ್ನ ನೆನಪಿಸ್ಕೊಳ್ಬೇಕು ನಾವು, ನಮ್ಮ ಕರ್ನಾಟಕದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನವೂ ಕೂಡ ಏಪ್ರಿಲ್ 24 ಆಗಿರುತ್ತೆ. ಸೊ ಅವರನ್ನು ಕೂಡ ಸ್ಮರಿಸ್ಕೊಳ್ತಾ, ಅವರು ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ಹಾಗೂ ಒಟ್ಟು ನಮ್ಮ ಕನ್ನಡ ಭಾಷೆಗೆ ಅವರು ನೀಡಿರ್ತಕ್ಕಂತಹ ಕೊಡುಗೆಯನ್ನ ನಾವು ನೆನೆಸ್ಕೊಳ್ತಾ ಈ ಒಂದು ಆರ್ಟಿಕಲ್ ಅನ್ನ ನೋಡ್ತಾ ಹೋಗೋಣ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಚಿನ್ ತೆಂಡೂಲ್ಕರ್ ಅವರು ಮಾಡಿರ್ತಕ್ಕಂತಹ ದಾಖಲೆ ಆ ಮಟ್ಟಿಗಿದೆ. ಅವರ ಕುರಿತಾಗಿ ಏನೇ ಕ್ವಶನ್ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದಾಗುತ್ತೆ. ಸೊ ಮೊದಲದಾಗಿ ನೋಡ್ತಿದ್ದೀರಾ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರೀಡಾಪಟು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, 2011ನೇ ವರ್ಷಕ್ಕಿಂತನೂ ಮುಂಚೆ ಕ್ರೀಡಾಪಟುಗಳಿಗೆ ಭಾರತ ರತ್ನವನ್ನ ಕೊಡ್ತಾ ಇರಲಿಲ್ಲ. ಕೇವಲ ಆರ್ಟ್ ಇರ್ಬೋದು ಅಥವಾ ಸಾಮಾಜಿಕ ಸೇವೆ ಇರ್ಬೋದು, ವಿಜ್ಞಾನ ಇರ್ಬೋದು, ಇಂತಹ ರಂಗಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರಿಗೆ ಮಾತ್ರವೇ ಭಾರತ ರತ್ನವನ್ನ ಕೊಡ್ಲಾಗ್ತಾ ಇತ್ತು. ಬಟ್ 2011ನೇ ಇಸ್ವಿಯಲ್ಲಿ ಅಜಯ್ ಮಾಕೆನ್ ಅನ್ನುವಂತಹ ಒಬ್ಬ ರಾಜಕಾರಣಿ ನಮ್ಮ ಕೇಂದ್ರ ಕ್ರೀಡಾ ಸಚಿವರಾಗಿದ್ದಂತಹ ಸಮಯದಲ್ಲಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ. ಅಜಯ್ ಮಾಕೆನ್ ಅವರು ಅಂದಿನ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಬರೀತಾರೆ. ಅದಾದ ಮೇಲೆ ತಿದ್ದುಪಡಿ ತಂದ್ಬಿಟ್ಟು ಯಾವುದೇ ರಂಗದಲ್ಲಿ ಮಾನವ ಕುಲದ ಒಳಿತಕ್ಕಾಗಿ ಶ್ರಮಿಸ್ತಕ್ಕಂತಹ ಯಾವುದೇ ರಂಗದಲ್ಲಿ ಸಾಧನೆಗೈದಂತಹ ಗಣ್ಯರಿಗೆ ಭಾರತ ರತ್ನವನ್ನ ಕೊಡಬಹುದು ಅಂತ ಒಂದು ಶಿಫಾರಸು ಮಾಡಲಾಗುತ್ತೆ. ಸೊ ಅದಾದ ಮೇಲೆ 2014ನೇ ಇಸ್ವಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ. ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ 40. ಸೊ ಇವರು ಇವತ್ತಿಗೂ ಕೂಡ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ. ಈ ಒಂದು ಭಾರತ ರತ್ನ ಪ್ರಶಸ್ತಿ ಪಡೆದಿರತಕ್ಕಂತಹ ಅತ್ಯಂತ ಕಿರಿಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅಂಡ್ ಪ್ರಪ್ರಥಮ ಕ್ರೀಡಾಪಟು ಕೂಡ. ಸೊ ಇದು ಬಹಳ ಇಂಪಾರ್ಟೆಂಟ್. ಅವರು ಕೇವಲ ಭಾರತ ರತ್ನ ಅಂತೂ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಅದರ ಜೊತೆಗೆ ಅವರು ಪದ್ಮಶ್ರೀ, ಪದ್ಮ ವಿಭೂಷಣ ಆಗಿರ್ಬೋದು, ಅರ್ಜುನ ಇರ್ಬೋದು, ರಾಜೀವ್ ಗಾಂಧಿ ಖೇಲ್ ರತ್ನ ಇರ್ಬೋದು, ಎಲ್ಲ ಒಂದು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಅದು ಅವರ ಒಂದು ಪಾರುಪತ್ಯಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ. ಅದೇ ರೀತಿ ಟೆಸ್ಟ್ ಮತ್ತು ಒನ್ ಡೇ ಕ್ರಿಕೆಟ್ ನಲ್ಲಿ ಅವರು ಅತಿ ಹೆಚ್ಚು ರನ್ಗಳನ್ನ ಸಂಪಾದನೆ ಮಾಡಿದ್ದಾರೆ. ಅತಿ ಹೆಚ್ಚು ಶತಕಗಳು ಅವರ ಹೆಸರಲ್ಲಿದೆ. 100s of 100 ಅಂದ್ರೆ 100 ಅಂತಾರಾಷ್ಟ್ರೀಯ ಶತಕಗಳನ್ನ ಸಚಿನ್ ಸಿಡಿಸಿದ್ದಾರೆ. ಜೊತೆಗೆ ನೋಡ್ತಾ ಇದ್ದೀರಾ, ಅತಿ ಹೆಚ್ಚು ಅಂತಾರಾಷ್ಟ್ರೀಯ ರನ್ಗಳನ್ನು ಕೂಡ ಹೊಡೆದಿದ್ದಾರೆ. ಅತಿ ಹೆಚ್ಚು ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ನಾವೇನ್ ಕರಿತೀವಿ, ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಅತಿ ಹೆಚ್ಚು ಪಡ್ಕೊಂಡಿರತಕ್ಕಂತಹದ್ದು ನಮ್ಮ ಹೆಮ್ಮೆಯ ಸಚಿನ್ ತೆಂಡೂಲ್ಕರ್ ಅವರು. ಅಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಭಾರತದ ಪರ ಟೆಸ್ಟ್ ಮತ್ತು ಏಕದಿನ ಪಂದ್ಯ ಆಡಿದಂತಹ ಅತ್ಯಂತ ಕಿರಿಯ ಆಟಗಾರ. ಕೇವಲ 16ನೇ ವಯಸ್ಸಿನಲ್ಲೇ ಇವರು ಭಾರತದ ಪರವಾಗಿ ಟೆಸ್ಟ್ ಮತ್ತೆ ಒನ್ ಡೇ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಸೊ ಅದು ಅವರ ಒಂದು ಯಾವ ರೀತಿ ಅವರು ಎಷ್ಟು ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಆಗಿದ್ರು ಅಂತ ತೋರಿಸುತ್ತೆ. ಅಂಡ್ ಈ ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನಮಗೆ ಯೂಸ್ ಆಗುತ್ತೆ. ಜೊತೆಗೆ ನಮ್ಮ ದೇಶಕ್ಕಾಗಿ ಇಷ್ಟೊಂದು ಸೇವೆ ಸಲ್ಲಿಸಿದಂತಹ ಇಂತಹ ಒಬ್ಬ ಕ್ರೀಡಾಪಟುವನ್ನ ನೆನೆಯುವಂತಹ ಒಂದು ಸದಾವಕಾಶ ಕೂಡ ನಮಗೆ ಸಿಗ್ತಾ ಇದೆ. ಅಂಡ್ ಕೊನೆಯಲ್ಲಿ ನೋಡ್ತಾ ಇದ್ದೀರಾ, ಅವರು ವಿದಾಯ ಹೇಳ್ಬೇಕಾದ್ರೆ, ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಈ ಕ್ರಿಕೆಟ್ ರಂಗದಲ್ಲಿ ಇರ್ತಕ್ಕಂತಹ ಎಲ್ಲಾ ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ರು. ಅದು ವಿಶ್ವಕಪ್ ಇರ್ಬೋದು, T20 ವಿಶ್ವಕಪ್ ಇರ್ಬೋದು, ರಣಜಿ ಚಾಂಪಿಯನ್ಶಿಪ್ ಇರ್ಬೋದು, ಅಥವಾ ಇನ್ಯಾವುದೇ ಪ್ರಶಸ್ತಿ ಇರಲಿ, ಅದೆಲ್ಲವನ್ನು ಕೂಡ ಬಾಚಿಕೊಂಡ ಮೇಲೆ ಅವರು ಕ್ರಿಕೆಟ್ ಇಂದ ನಿವೃತ್ತಿಗೊಂಡ್ರು. ಸೊ ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಸಂಗತಿ. ಜೊತೆಗೆ ಇವರನ್ನ ನಮ್ಮ ರಾಜ್ಯಸಭೆಗೆ ನಾಮನಿರ್ದೇಶನ ಕೂಡ ಮಾಡಲಾಗಿತ್ತು. ರಾಜ್ಯಸಭೆಯ ನಾಮಿನೇಟೆಡ್ ಮೆಂಬರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಸೊ ಸಚಿನ್ ಅವರು ಒಂದು ಮೇರು ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಸಚಿನ್ ತೆಂಡೂಲ್ಕರ್ ಅವರು ಮತ್ತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಬ್ಬರನ್ನು ಕೂಡ ನಾವು ನೆನೀತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಸೊ ಮುಂದಿನ ಸುದ್ದಿ ಹೇಳುತ್ತೆ, ಉದ್ಧವ್ ಠಾಕ್ರೆಗೆ ಸಿಎಂ ಸ್ಥಾನ ಹೋಗುವ ಭೀತಿ ಅಂತೇಳಿ. ನೋಡಿ, ಇಡೀ ದೇಶಾದ್ಯಂತ ಎಲ್ಲಾ ಜನರಿಗೂ ಕೂಡ ಕೊರೋನಾ ವೈರಸ್ ನ ಆತಂಕ ಇದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಉದ್ಧವ್ ಠಾಕ್ರೆಗೆ ತಮ್ಮ ಸಿಎಂ ಸ್ಥಾನದ ಮೇಲೆ ಬಹಳ ಚಿಂತೆ ಆಗ್ಬಿಟ್ಟಿದೆ. ಎಲ್ಲರೂ ಅನ್ಬೋದು, ಇತ್ತೀಚೆಗಷ್ಟೇ ಅವರು ಹೊಸ ಸರ್ಕಾರವನ್ನ ಫಾರ್ಮ್ ಮಾಡಿದ್ರು. ಏನು ಅವರ ಪಕ್ಷವಾದಂತಹ ಶಿವಸೇನೆ ಇದೆ, ಶಿವಸೇನೆ ಜೊತೆಗೆ ಕಾಂಗ್ರೆಸ್ ಪಕ್ಷ, ಜೊತೆಗೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಗಿರ್ತಕ್ಕಂತಹ NCP, ಈ 3 ಜನ ಸೇರ್ಬಿಟ್ಟು ಒಂದು ಮೈತ್ರಿಯನ್ನ ರಚಿಸ್ಕೊಂಡ್ಬಿಟ್ಟು ಒಂದು ಸರ್ಕಾರ ರಚನೆ ಮಾಡಿದ್ರು. ಇನ್ನು 6 ತಿಂಗಳು ಕೂಡ ಆಗಿಲ್ಲ, ಇಷ್ಟು ಬೇಗ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನ ಹೋಗುತ್ತಾ ಅಂತ ನೀವೆಲ್ಲರೂ ಅನ್ಕೊಂತಿರ್ಬೋದು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಇವತ್ತಿಗೂ ಕೂಡ ಉದ್ಧವ್ ಠಾಕ್ರೆ ಅವರು ಒಂದು ಬಾರಿ ಕೂಡ ಚುನಾವಣೆಯನ್ನ ಎದುರಿಸಿಲ್ಲ, ಎಲೆಕ್ಷನ್ ನಲ್ಲಿ ಕಂಟೆಸ್ಟೇ ಮಾಡಿಲ್ಲ. ಒಂದ್ ಮಾತು ನಿಮಗೆ ಗೊತ್ತಿರುತ್ತೆ, ನೀವು ಭಾರತೀಯ ಸಂವಿಧಾನವನ್ನ ಓದಿದ್ರಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ 25 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಯಾವುದೇ ವ್ಯಕ್ತಿ ನಮ್ಮ ಭಾರತದ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು. ಬಟ್ ಮುಖ್ಯಮಂತ್ರಿ ಆಗಿ 6 ತಿಂಗಳ ಒಳಗಾಗಿ ಅವನು
ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಇದರ MLA ಆರ್ MLC ಆಗಿ ಆಯ್ಕೆ ಆಗಲೇಬೇಕು. ಆ ರೀತಿ ಆಯ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ 6 ತಿಂಗಳಾದ್ರೂ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ಅವನ ಮುಖ್ಯಮಂತ್ರಿ ಸ್ಥಾನ ಹೊರಟೋಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕೂಡ ನೋಡಿದ್ರಿ ನೀವು, ಲಕ್ಷ್ಮಣ್ ಸವದಿ ಅವರು ಏನಿದ್ದಾರೆ, ಅವರು ಈ ಬಾರಿ ಬೆಳಗಾಂ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಪರಾಜಿತಗೊಂಡಿದ್ರು, ಸೋತಿದ್ರು. ಬಟ್ ಆದ್ರೂ ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಾಯಿತು. ಅದಾದ್ಮೇಲೆ ವಿಧಾನ ಪರಿಷತ್ತಿಗೆ ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸ್ತಾ ಇತ್ತು. ಸೊ ಅದೇ ರೀತಿ ಉದ್ಧವ್ ಠಾಕ್ರೆಗೆ ನೀವು ನೋಡ್ತಾ ಇದ್ದೀರಾ, ಉದ್ಧವ್ ಠಾಕ್ರೆ ಅವರು ಪ್ರೆಸೆಂಟ್ಲಿ ಅವರು ಶಾಸಕರಲ್ಲ. ಹಾಗಾಗಿ 6 ತಿಂಗಳ ಒಳಗಾಗಿ ಅಂದ್ರೆ ಮೇ 28ರ ಒಳಗಾಗಿ ಅವರು ವಿಧಾನಸಭೆಗೆ ಅಂದ್ರೆ ವಿಧಾನ ಪರಿಷತ್ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು ಅವರು ಆಯ್ಕೆ ಆಗ್ಲೇಬೇಕಾಗಿತ್ತು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಚುನಾವಣೆಗಳನ್ನ ಈ ಒಂದು ಕೊರೋನಾ ಕಾರಣದಿಂದ ಮುಂದೂಡಲಾಗಿದೆ. ಸೊ ಅವ್ರು ಯಾರನ್ನಾದ್ರೂ ರಾಜೀನಾಮೆ ಕೊಡಿಸ್ಬಿಟ್ಟು ಉಪಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ. ಬಿಕಾಸ್ ನಮ್ಮ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸತಕ್ಕಂತಹ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದೇ ರೀತಿ ವಿಧಾನ ಪರಿಷತ್ ನೋಡಿ, ಒಂದ್ ಮಾತು ನೆನ್ಪಿಟ್ಕೋಬೇಕು, ಮಹಾರಾಷ್ಟ್ರ ಅಂತ ಅನ್ನೋದು ಬೈಕ್ಯಾಮರಲಿಸಂ ಅನ್ನ ಹೊಂದಿದೆ. ಬೈಕ್ಯಾಮರಲಿಸಂ ಅಂದ್ರೆ ಏನು? ಬೈಕ್ಯಾಮರಲಿಸಂ ಅಂತ ಹೇಳಿದ್ರೆ ಕನ್ನಡದಲ್ಲಿ ದ್ವಿಶಾಸಕಾಂಗ ಅಂತ ಕರಿತೀವಿ. ಅಂದ್ರೆ 2 ಸದನಗಳಿರುತ್ತೆ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಇದೆಯೋ ವಿಧಾನಸಭೆ, ಕೆಳಮನೆಯ ವಿಧಾನಸಭೆ ಅಂತ ಕರಿತೀವಿ, ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಕರಿತೀವಿ. ಏನು ಕೌನ್ಸಿಲ್, ಇದು ಲೆಜಿಸ್ಲೇಟಿವ್ ಕೌನ್ಸಿಲ್, ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಈ ರೀತಿ 2 ಸದನಗಳು ಉಳ್ಳಂತಹ ವ್ಯವಸ್ಥೆಯನ್ನ ನಾವು ದ್ವಿಶಾಸಕಾಂಗ ಅಥವಾ ಬೈಕ್ಯಾಮರಲಿಸಂ ಅಂತ ಕರಿತೀವಿ. ಪ್ರತಿ ಬಾರಿ ಎಕ್ಸಾಮ್ಗಳಲ್ಲಿ ಇಂತಹ ಪ್ರಶ್ನೆನ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಮಹಾರಾಷ್ಟ್ರದಲ್ಲೂ ಕೂಡ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತು 2 ಸದನಗಳಿದ್ದಾವೆ. ಸೊ ಅವರು ವಿಧಾನ ಪರಿಷತ್ತಿಗೆ ಬೇಕಾದ್ರೆ ಹೋಗ್ಬೋದು, ಅಲ್ಲೂ ಕೂಡ ರಾಜ್ಯಪಾಲರು ನಾಮನಿರ್ದೇಶನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅಲ್ಲೂ ಕೂಡ ಈಗ ಅವರಿಗೆ 2 ತಿಂಗಳಿಗಿಂತನೂ ಕಡಿಮೆ ಸಮಯ ಇದೆ, ಆ ಒಂದು ಪ್ರಕ್ರಿಯೆ ಕೂಡ ಆಗಕ್ಕೆ ಸಾಧ್ಯವಾಗ್ತಿಲ್ಲ. ಅಂಡ್ ಜೊತೆಗೆ ಇವರು ಕಲೆ, ಸಂಸ್ಕೃತಿ, ಕ್ರೀಡೆ ಯಾವುದೇ ವಿಭಾಗಕ್ಕೆ ಕೂಡ ಸೇರಿಲ್ಲ. ಸೊ ಹಾಗಾಗಿ ರಾಜ್ಯಪಾಲರ ಒಂದು ನಾಮನಿರ್ದೇಶನ ಕೋಟಾದಡಿ ಇವರನ್ನ ಮೇಲ್ಮನೆಗೆ ನಾಮನಿರ್ದೇಶನ ಮಾಡತಕ್ಕಂತಹ ಸಾಧ್ಯತೆಗಳು ಕೂಡ ಬಹಳ ಕ್ಷೀಣವಾಗಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಕೆಳಗೆ ನಾವು ಮೆನ್ಷನ್ ಮಾಡಿರ್ತಕ್ಕಂತಹ ಯಾವುದಾದ್ರೂ ಒಂದು ರಂಗದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿರ್ಬೇಕಾಗುತ್ತೆ. ಸೊ ಈ ಒಂದು ಸಿಚುವೇಶನ್ ಉಂಟಾಗಿದೆ. ಸೊ ಆದ್ರೂ ಕೆಲವೊಂದು ಐಡಿಯಾ ಏನ್ ಕೊಡ್ತಿದಾರಪ್ಪ ಅಂತ ಹೇಳಿದ್ರೆ, ಮೇ 28ರಂದು ಅವರು ರೆಸಿಗ್ನೇಷನ್ ಕೊಡ್ಲೇಬೇಕಾಗುತ್ತೆ, ಅವರು ಒಂದ್ ವೇಳೆ MLA ಆಗಿ ಆಯ್ಕೆ ಆಗಿಲ್ಲ ಅಂದ್ರೆ. ಸೊ ಇವ್ರೇನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಮೇ 27 ಅಥವಾ 28ಕ್ಕೆ ಅವರು ರಾಜೀನಾಮೆ ನೀಡ್ಬಿಟ್ಟು ಅದಾದ ಮೇಲೆ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬಹುದು. ಅವಾಗ ಅವರ ಬರೀ ಮತ್ತೆ 6 ತಿಂಗಳ ಒಂದು ಸಮಯಾವಕಾಶ ಸಿಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಇನ್ನು ಕೂಡ ನೋಡ್ಬೇಕಾಗುತ್ತೆ. ಇದರ ಕುರಿತಾಗಿ ನಮ್ಮ ಸಾಂವಿಧಾನಿಕ ಎಕ್ಸ್ಪರ್ಟ್ಸ್ ಇದರ ಕುರಿತಾಗಿ ಮಾತಾಡಬೇಕಾಗುತ್ತೆ. ಈ ರೀತಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅಲ್ಲ ಅನ್ನೋದ್ರ ಬಗ್ಗೆ. ಬಟ್ ಈ ರೀತಿಯಾದಂತಹ ಒಂದು ಐಡಿಯಾವನ್ನು ಕೂಡ ಕೆಲವು ವ್ಯಕ್ತಿಗಳು ಕೊಡ್ತಾ ಇದ್ದಾರೆ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಇವತ್ತು ಉದ್ಧವ್ ಠಾಕ್ರೆ ಅವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಕೇವಲ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವುದಿಲ್ಲ, ಬದಲಿಗೆ ಸಂಪೂರ್ಣ ಸಂಪುಟವೇ ವಿಸರ್ಜನೆ ಒಳಗಾಗುತ್ತೆ. ಸಂಪುಟ ಅಥವಾ ಕ್ಯಾಬಿನೆಟ್ ಅಂತ ಏನ್ ಕರಿತೀವಿ, ಮಹಾರಾಷ್ಟ್ರದ ಇಡೀ ಕ್ಯಾಬಿನೆಟ್ ವಿಸರ್ಜನೆ ಒಳಗಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೇ ಅದರ ಒಬ್ಬ ನಾಯಕ. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಇಡೀ ಸಂಪುಟ ವಿಸರ್ಜನೆ ಆಗುತ್ತೆ. ಅಂಡ್ ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಹೊಸದಾಗಿ ಸಂಪುಟವನ್ನ ರಚನೆ ಮಾಡಬೇಕಾಗುತ್ತೆ. ಇದು ನಮ್ಮ ಸಂವಿಧಾನ ಕೊಟ್ಟಂತಹ ಒಂದು ರೂಲ್. ಇದಕ್ಕೆ ಒಂದು ಸಂವಿಧಾನದಲ್ಲಿ ಒಂದು ಹೆಸರನ್ನ ಕೂಡ ಕರೀತಾರೆ, ದೇ ಸ್ವಿಮ್ ಟುಗೆದರ್, ಸಿಂಗ್ ಟುಗೆದರ್. ನಾನು ಕಳೆದ ಬಾರಿ ಕೂಡ ಇದನ್ನ ಹೇಳಿದ್ದೆ, ಸ್ವಿಮ್ ಟುಗೆದರ್ ಅಂಡ್ ಸಿಂಗ್ ಟುಗೆದರ್. ಅಂದ್ರೆ ಮಂತ್ರಿಮಂಡಲ ಏನಿದೆ, ಸಂಪುಟ ಅನ್ನಕ್ಕಿಂತ ಮಂತ್ರಿಮಂಡಲ ಅಂತ ಕರಿಬಹುದು. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದೆ, ಮಂತ್ರಿಮಂಡಲ ಒಟ್ಟಿಗೆ ಈಜಾಡುತ್ತೆ, ಒಟ್ಟಿಗೆ ಮುಳುಗುತ್ತೆ. ಅಂದ್ರೆ ಮುಖ್ಯಮಂತ್ರಿ ಇಳಿದ್ರು ಅಂದ್ರೆ ಇಡೀ ಸಂಪುಟ ವಿಸರ್ಜನೆ ಆಗುತ್ತೆ. ಸಂಪುಟ ಅನ್ನಕ್ಕಿಂತ ಮಂತ್ರಿಮಂಡಲ ವಿಸರ್ಜನೆ ಆಗುತ್ತೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗೆಟ್ಸ್ ಡಿಸಾಲ್ವ್ಡ್ ಇಫ್ ದ ಚೀಫ್ ಮಿನಿಸ್ಟರ್ ರಿಸೈನ್ಸ್ ಅಂತಕ್ಕಂಥ ಒಂದು ವರ್ಡ್ ನಮ್ಮ ಸಂವಿಧಾನ ಹೇಳುತ್ತೆ. ಹಾಗಾಗಿ ಕಾದ್ ನೋಡ್ಬೇಕು ಯಾವ ರೀತಿ ಉದ್ಧವ್ ಠಾಕ್ರೆ ಅವರು ತಮ್ಮ ಕುರ್ಚಿಗೆ ಅಟ್ಕೊಂಡು ಕೂರ್ತಾರೆ, ಯಾವ ರೀತಿ ಇದನ್ನ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ ನೋಡ್ಬೇಕಾಗುತ್ತೆ. ಇತ್ತೀಚೆಗಷ್ಟೇ ಪಾಲ್ಘರ್, ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನಡೆದಂತಹ ಸಾಧುಗಳ ಮೇಲೆ ನಡೆದಂತಹ ಹಲ್ಲೆ ಮತ್ತು ಹತ್ಯೆ ಪ್ರಕರಣ ಏನಿದೆ, ಅದರಲ್ಲಿ ಉದ್ಧವ್ ಠಾಕ್ರೆ ಅವರ ವಿರುದ್ಧ ತೀವ್ರವಾದಂತಹ ಒಂದು ಟೀಕೆ ಗುರಿಯಾಗ್ತಾ ಇದೆ. ಆ ಒಂದು ಟೀಕೆ ಅವರ ಮೇಲೆ ಕೇಳಿ ಬರ್ತಾ ಇದೆ. ನೋಡ್ಬೇಕು ಇದನ್ನು ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ಮುಂದಿನ ಸುದ್ದಿ ನೋಡ್ತಾ ಇದ್ದೇವೆ, ಅರ್ನಬ್ ಮೇಲೆ ಹಲ್ಲೆ ಯತ್ನ. ನಿನ್ನೆ ಕೂಡ ನಾನು ಯಾವುದೋ ಒಂದು ಮಾತನ್ನ ಹೇಳಬೇಕಾದ್ರೆ ಅರ್ನಬ್ ಗೋಸ್ವಾಮಿ ಅವರ ಕುರಿತಾಗಿ ಸ್ವಲ್ಪ ಹೇಳಿದ್ದೆ. ಬಟ್ ಇವತ್ತು ಕೂಡ ಅವ್ರ ಬಗ್ಗೆ ಒಂದು ಡೀಟೇಲ್ಸ್ ಇವತ್ತಿನ ಪೇಪರ್ ನಲ್ಲಿ ಬಂದಿದೆ. ಸೊ ನೀವು ನೋಡ್ತಾ ಇದ್ದೀರಾ, ರಿಪಬ್ಲಿಕ್ ಟಿವಿ ಅಂತ ಏನು ಪ್ರಖ್ಯಾತ ಇಂಗ್ಲಿಷ್ ನ್ಯೂಸ್ ಚಾನೆಲ್ ಇದೆ, ಇತ್ತೀಚೆಗಷ್ಟೇ ಹೊಸದಾಗಿ ಬಂದಂತಹ ಒಂದು ಇಂಗ್ಲಿಷ್ ನ್ಯೂಸ್ ಚಾನೆಲ್. ಈ ರಿಪಬ್ಲಿಕ್ ಟಿವಿಯ ಸಂಸ್ಥಾಪಕ ಮತ್ತು ಅದರ ಮುಖ್ಯಸ್ಥ ಆಗಿರ್ತಕ್ಕಂತಹ ಅರ್ನಬ್ ಗೋಸ್ವಾಮಿ, ನೀವು ನೋಡ್ತಾ ಇದ್ದೀರಾ,
ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಇಲ್ಲಿರ್ತಕ್ಕಂತಹದ್ದು ಪ್ರಖ್ಯಾತ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು. ಇವರು ಪ್ರತಿನಿತ್ಯ ಸಂಜೆ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ನ್ಯೂಸ್ ಅವರ್ ಡಿಬೇಟ್ ಅಂತ. ಆ ಒಂದು ಕಾರ್ಯಕ್ರಮದ ಮೂಲಕ ಇಡೀ ದೇಶಾದ್ಯಂತ ಪ್ರಖ್ಯಾತರಾಗಿದ್ರು, ಇಡೀ ದೇಶದಲ್ಲಿ ಮನೆ ಮಾತಾಗಿದ್ರು. ಸೊ ಅಂತಹ ವ್ಯಕ್ತಿಯ ಮೇಲೆ ನಿನ್ನೆ ಅಟ್ಯಾಕ್ ಆಗುವಂತಹ ಒಂದು ಕೆಲಸ ನಡೆದಿದೆ. ಮೊನ್ನೆ ತಡರಾತ್ರಿ ಅವರ ಮೇಲೆ ಒಂದು ಅಟ್ಯಾಕ್ ಆಗಿತ್ತು, ಅಟ್ಯಾಕ್ ಮಾಡುವಂತಹ ಒಂದು ಪ್ರಯತ್ನ ನಡೆದಿತ್ತು. ಸೊ ಇದರಲ್ಲಿ ಈ ಒಂದು ವಿವಾದನೇ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಪ್ಪ ಅಂದ್ರೆ ಅವರು ಒಂದು ಮಾತನಾಡಬೇಕಾದ್ರೆ ಕಾಂಗ್ರೆಸ್ನ ಮುಖ್ಯಸ್ಥೆ ಆಗಿರತಕ್ಕಂತಹ ಸೋನಿಯಾ ಗಾಂಧಿ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ನೀಡಿದ್ರು. ಇದರ ವಿರುದ್ಧವಾಗಿ ಅವರ ಮೇಲೆ ಪ್ರತೀಕಾರಕ್ಕಾಗಿ ಅಲ್ಲಿನ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಬಟ್ ಇದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಗೊತ್ತಿಲ್ಲ. ಬಟ್ ಕೇವಲ ಅರ್ನಬ್ ಗೋಸ್ವಾಮಿ ಅಂದ್ರೆ ಯಾರು ಅಂತ ನಾವು ನೆನ್ಪಿಟ್ಕೊಂಡು ಮುಂದೋಗ್ಬೇಕಾಗುತ್ತೆ. ಒಬ್ಬ ಪ್ರಖ್ಯಾತ ಭಾರತೀಯ ಟಿವಿ ನಿರೂಪಕ ಮತ್ತು ಒಬ್ಬ ಪತ್ರಕರ್ತ ಅಂತಾನೆ ಹೇಳ್ಬೋದು. ಅಂಡ್ ಅರ್ನಬ್ ಗೋಸ್ವಾಮಿ ಅವರು ಮೂಲತಃ ಅಸ್ಸಾಂ ರಾಜ್ಯದವರು. ಇವರ ರಿಪಬ್ಲಿಕ್ ಟಿವಿ ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸೊ ಇವರೊಬ್ಬ ಪ್ರಖ್ಯಾತ ಜರ್ನಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಸುದ್ದಿ ನೋಡೋಣ. ಇಂಡಸ್ಟ್ರೀಸ್ ಕೆನಾಟ್ ಬಿ ಫೋರ್ಸ್ಡ್ ಟು ಪೇ ವೇಜಸ್ ಪ್ಯಾನಲ್. ನೋಡಿ, ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೀರಾ, ಬಹಳ ಇಂಪಾರ್ಟೆಂಟ್. ಭರ್ತೃಹರಿ ಮಹತಾಬ್ ಅಂತಕ್ಕಂಥದ್ದು ಇವರ ಹೆಸರು. ಸೊ ಭರ್ತೃಹರಿ ಮಹತಾಬ್ ಏನಿದ್ದಾರೆ, ಇವರು ಒಡಿಶಾ ರಾಜ್ಯದ ಕಟಕ್ ಅನ್ನುವಂತಹ ಏನು ಜಿಲ್ಲೆ, ಕಟಕ್ ಅಂತಹ ಒಂದು ನಗರ ಏನ್ ಬರುತ್ತೆ, ಆ ಒಂದು ಜಿಲ್ಲೆಯ ಸಂಸದರಾಗಿದ್ದಾರೆ. ಕಟಕ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಬಿಜೆಡಿ ಪಕ್ಷ, ಒಡಿಶಾದಲ್ಲಿ ಅಧಿಕಾರದಲ್ಲಿರತಕ್ಕಂತಹ ಬಿಜೆಪಿಯ ಬದಲಾಗಿ ಬಿಜೆಡಿ, ಬಿಜು ಜನತಾ ದಳ್ ಅಂತಕ್ಕಂತಹ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿದ್ದಾರೆ. ಪ್ರಸಕ್ತವಾಗಿ ಇವರು ಇಲ್ಲಿ ನೋಡ್ತಾ ಇದ್ದೀರಾ, ಚೇರ್ಮನ್ ಆಫ್ ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್, ಅಂದ್ರೆ ಸಂಪುಟದ ಕಾರ್ಮಿಕರ ಮೇಲಿನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ನಮ್ಮ ಸಂಸದರ ಒಂದು ಸಮಿತಿ ಇದೆ. ಇದೇನ್ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಕಾರ್ಮಿಕರ ಕುರಿತಾದಂತಹ ವಿಷಯಗಳ ಬಗ್ಗೆ ಇವರು ಡಿಸಿಷನ್ ತಗೊಂತಾ ಹೋಗ್ತಾರೆ. ಸೊ ನಿನ್ನೆ ಒಂದು ರಿಪೋರ್ಟ್ ಅನ್ನ ಇವರು ಮಂಡನೆ ಮಾಡಿದ್ರು, ಒಂದು ವರದಿಯನ್ನ ಒಂದು ಮಂಡನೆ ಮಾಡಿದ್ರು, ಫೈನಲೈಸ್ ಮಾಡಿದ್ರು. ಆ ವರದಿ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ನೋಡಿ ಸದ್ಯಕ್ಕೆ ನಮ್ಮ ದೇಶದ ಬಹುತೇಕ ಕೈಗಾರಿಕೆಗಳು ಮತ್ತು ಉದ್ದಿಮೆಗಳು ಬಂದಾಗಿದ್ದಾವೆ. ಬಟ್ ಆದ್ರೂ ಕೂಡ ನಮ್ಮ ಸರ್ಕಾರ ಏನಂತ ಹೇಳ್ತಿದ್ಯಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಾರ್ಮಿಕರಿಗೆ ಸಂಬಳವನ್ನ ಕೊಡೋದನ್ನ ನಿಲ್ಲಿಸಬೇಡಿ, ಸಂಬಳವನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿನ ಒಂದು ಇಂಡಸ್ಟ್ರಿಯಲ್ಲಿ ಇರತಕ್ಕಂತಹ ಮುಖ್ಯಸ್ಥರು ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕಾರ್ಖಾನೆಗಳೇ ಕೆಲಸ ಮಾಡ್ತಾ ಇಲ್ಲ, ನಮಗೆ ಆದಾಯದ ಮೂಲವೇ ನಿಂತು ಹೋಗಿದೆ. ಇಂತಹ ಸಮಯದಲ್ಲಿ ಕಾರ್ಮಿಕರಿಗೆ ನಾವು ಸಂಬಳವನ್ನಾದರೂ ಎಲ್ಲಿಂದ ಕೊಡಬೇಕು ಅಂತ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇವರ ಮಾತನ್ನ ಆಲಿಸಿರತಕ್ಕಂತಹ ಭರ್ತೃಹರಿ ಮಹತಾಬ್ ಅವರು, ಅಂದ್ರೆ ಈ ಸಂಪುಟದ ಕಾರ್ಮಿಕರ ಮೇಲಿನ ಸಮಿತಿಯಾಗಿರ್ತಕ್ಕಂತಹ ಅದರ ಒಂದು ಅಧ್ಯಕ್ಷರಾಗಿರ್ತಕ್ಕಂತಹ ಮಹತಾಬ್ ಅವರು ನಿನ್ನೆ ಒಂದು ವರದಿಯನ್ನ ಫೈನಲೈಸ್ ಮಾಡಿದ್ರು. ಆ ವರದಿಯಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಅಂದ್ರೆ ನ್ಯಾಚುರಲ್ ಕ್ಯಾಲಮಿಟಿ ಅಂತ ಕರಿತೀವಿ, ಈ ಒಂದು ಪ್ರಾಕೃತಿಕ ವೈಕೋಪ. ಬಿಕಾಸ್ ನೋಡಿ, ಈ ಕೊರೋನಾ ವೈರಸ್ ಕೂಡ ಒಂದು ಪ್ರಾಕೃತಿಕ ವೈಕೋಪ. ಯಾವ ರೀತಿ ಭೂಕಂಪ ಅಥವಾ ಜ್ವಾಲಾಮುಖಿ ಅಥವಾ ಸುನಾಮಿಯನ್ನು ನಾವು ಪ್ರಾಕೃತಿಕ ವೈಕೋಪ ಅಂತ ಕರಿತೀವಿ, ಅದೇ ನಿಟ್ಟಿನಲ್ಲಿ ಕೊರೋನಾ ವೈರಸ್ ಕೂಡ ಒಂದು ಪ್ರಾಕೃತಿಕ ವೈಕೋಪ. ಇಂತಹ ಸಂದರ್ಭದಲ್ಲಿ ನಾವು ಕಾರ್ಖಾನೆಗಳ ಮೇಲೆ ಒತ್ತಡ ಹೇರುವುದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಕಾರ್ಖಾನೆಗಳು ಕೂಡ ಅವ್ರದ್ದೇನು ತಪ್ಪಿಲ್ಲ, ಇಲ್ಲಿ ನಥಿಂಗ್ ಈಸ್ ಇನ್ ದರ್ ಹ್ಯಾಂಡ್ಸ್, ಅವರ ಕೈಯಲ್ಲಿ ಏನೂ ಕೂಡ ಇಲ್ಲ, ಅವರ ತಪ್ಪಿಲ್ದಲೇ ಅವರ ಕಾರ್ಖಾನೆಗಳು ಸ್ಟಾಪ್ ಆಗಿದ್ದಾವೆ. ಇಂತಹ ಸಮಯದಲ್ಲಿ ಈ ಒಂದು ಕಾರ್ಮಿಕರಿಗೆ ಹಣವನ್ನು ಕೊಡುವುದು ಬಹಳ ಕಷ್ಟ ಆಗುತ್ತೆ, ಸಂಬಳ ಕೊಡುವುದು ಅಂತ ಸ್ವತಃ ಈ ಕಾರ್ಮಿಕರ ಮೇಲಿನ ಸಂಸತ್ತಿನ ಸಮಿತಿಯ ಅಧ್ಯಕ್ಷರಾದಂತಹ ಭರ್ತೃಹರಿ ಮಹತಾಬ್ ಅವರೇ ಹೇಳಿದ್ದಾರೆ. ಸೊ ನೋಡ್ಬೇಕು ಇದು ಯಾವ ರೀತಿ ಇದಾಗುತ್ತೆ ಅಂತ. ಯಾಕಂದ್ರೆ ಕಾರ್ಮಿಕರು ಕೂಡ ತಮ್ಮ ಜೀವನವನ್ನ ಸಾಗಿಸಕ್ಕೆ ಅವರು ಕೊಡುವಂತಹ ಸಂಬಳವನ್ನೇ ನೆಚ್ಕೊಂಡಿರ್ತಾರೆ. ಈಗ ಸಂಬಳ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಹಲವಾರು ಜನ ವಿರೋಧ ಪಕ್ಷದ ನಾಯಕರು ಇದು ಬಹಳ ತಪ್ಪು, ಕಾರ್ಮಿಕರಿಗೆ ಸಂಬಳವನ್ನ ಕೊಡ್ಲೇಬೇಕಾಗುತ್ತೆ, ಅದು ಕಾರ್ಖಾನೆಗಳ ಕರ್ತವ್ಯ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ನೋಡ್ಬೇಕು, ಬಿಕಾಸ್ ಕಾರ್ಖಾನೆಗಳ ಹಿತಾಸಕ್ತಿಯು ಕೂಡ ಬಹಳ ಮುಖ್ಯವಾಗಿರುತ್ತೆ. ಕಾರ್ಖಾನೆ ಮಾಲೀಕರು ಅದನ್ನ ಬಂದ್ ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಕಾರ್ಮಿಕರೆಲ್ಲ ಬೀದಿಗೆ ಬರ್ತಾರೆ ಅಂಡ್ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೂಡ ಹೊಡೆತ ಬೀಳುತ್ತೆ. ಸೊ ಸರ್ಕಾರವೇ ಏನಾದ್ರೂ ಮಾಡ್ಬಿಟ್ಟು ಇಬ್ಬರಲ್ಲೂ ಕೂಡ ಒಂದು ಸಂಧಾನ ಮಾಡಿ ಕಾರ್ಮಿಕರ ಜೀವನವನ್ನು ಕೂಡ ಸಾಗಿಸಬೇಕು, ಜೊತೆಗೆ ಈ ಉದ್ದಿಮೆಗಳ ಮುಖ್ಯಸ್ಥರ ಹಿತವನ್ನು ಕೂಡ ಕಾಪಾಡಬೇಕಾಗುತ್ತೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದೀವಿ, ಕೆಮ್ಮು ಜ್ವರದ ಮಾತ್ರೆ ಪಡೆದವರ ಮೇಲೆ ಕಣ್ಣು ಅಂತೇಳಿ. ನೋಡಿ, ಇದು ಕೂಡ ಒಂದು ಫಿನಾಮಿನನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಾಗ್ಲಿ ಬಹಳ ನಡೀತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಒಂದೇನು ಸ್ಟಾರ್ಟ್ ಆಗಿದೆ ಅಂದ್ರೆ, ಸ್ವಲ್ಪ ನೆಗಡಿ ಇತ್ತು, ಸ್ವಲ್ಪ ಜ್ವರ ಇತ್ತು, ದೇಹದ ತಾಪಮಾನ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೂ ಕೂಡ ಅವರಿಗೆ ಕೊರೋನಾ ಇರುವಂತಹ ಶಂಕೆಯಿಂದ ಅವರನ್ನ ಕೊರೋನಾಗೆ ಹೋಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಈ ಒಂದು ಫಿನಾಮಿನನ್ ನಡೀತಾ ಇದೆ. ಹಾಗಾಗಿ ಬಹಳ ಜನ ಈ ಒಂದು ಜ್ವರ ಅಂತಕ್ಕಂಥದ್ದು ಬಹಳ ಕಾಮನ್, ಪ್ರತಿಯೊಬ್ಬರಿಗೂ ಕೂಡ ಅವಾಗ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಸಣ್ಣ ಪುಟ್ಟ ಜ್ವರ ಬಂತು ಅಂದ್ರೂ ಕೂಡ ಜನ ಆಸ್ಪತ್ರೆಗೆ ಹೋಗಕ್ಕೆ ಹೆದರ್ತಾ ಇದ್ದಾರೆ. ಬಿಕಾಸ್ ಎಲ್ಲಿ ಆಸ್ಪತ್ರೆ ಹೋಗ್ಬಿಟ್ರೆ ನನಗೆ ಕೊರೋನಾ ಇದೆ ಅಂತೇಳಿ ಕ್ವಾರಂಟೈನ್ ಮಾಡ್ತಾರೋ, ನನ್ನ ಮೇಲೆ ಕೊರೋನಾ ಪರೀಕ್ಷೆ ಮಾಡ್ತಾರೋ ಅಂತ ಬಹಳ ಜನ ಹೆದರ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಅಂದ್ರೆ ಸ್ವಯಂ ಚಿಕಿತ್ಸೆ ಪಡೆದುಕೊಳ್ಳುವಂತ ಮುಖ ಮಾಡ್ತಾ ಇದ್ದಾರೆ. ಸೊ ಫಾರ್ಮಸಿಗಳಿಗೆ
ಮೆಡಿಕಲ್ ಶಾಪ್ಗಳಿಗೆ ಹೋಗ್ಬಿಟ್ಟು ಪ್ಯಾರಾಸಿಟಮಲ್ ಅಥವಾ ಮುಂತಾದಂತಹ ಮಾತ್ರೆಗಳನ್ನ ತಾವೇ ಸ್ವತಃ ಖರೀದಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸರ್ಕಾರಕ್ಕೆ ಬಹಳ ತೊಂದರೆ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೆಂಗ್ ಗೊತ್ತಾಗುತ್ತಪ್ಪ ಯಾರಿಗಾದ್ರೂ ಕೊರೋನಾ ಇದೆ ಅಂದ್ರೆ ಅವರು ಈ ಒಂದು ಶಂಕೆಗಳನ್ನ ಲಕ್ಷಣಗಳನ್ನ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಸಿಂಪ್ಟಮ್ಸ್ ಅನ್ನ ಅವರು ತೋರಿಸಿದ್ರು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಈ ಸಿಂಪ್ಟಮ್ಸ್ ಇರ್ತಕ್ಕಂತಹ ವ್ಯಕ್ತಿಗಳು ಆಸ್ಪತ್ರೆಗೆ ಬರುವ ಬದಲಾಗಿ ಮೆಡಿಕಲ್ ಶಾಪ್ಗಳಿಂದ ಸ್ವತಃ ಔಷಧಿಯನ್ನ ಖರೀದಿಸ್ಬಿಟ್ಟು ಅದನ್ನ ಪಡೆದುಕೊಳ್ತಾ ಇರೋ ಕಾರಣದಿಂದ ಸರ್ಕಾರ ಈ ಒಂದು ಕೊರೋನಾ ಪರೀಕ್ಷೆ ಮಾಡುವುದಕ್ಕೆ ಅಡ್ಡಿ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಆಗಿರ್ತಕ್ಕಂತಹ ಡಿ ಸುಧಾಕರ್ ಅವರು ಏನು ವೈದ್ಯಕೀಯ ಶಿಕ್ಷಣಗಳ ಮಂತ್ರಿಯಾಗಿದ್ದಾರೆ, ಅವರು ನಿನ್ನೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಫಾರ್ಮಸಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಈ ಜ್ವರಕ್ಕೆ ಸಂಬಂಧಪಟ್ಟಂತೆ, ಕೆಮ್ಮಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಮಾತ್ರೆಗಳನ್ನ ಪಡೆದ್ರು ಅಂತ ಹೇಳಿದ್ರೆ ಅವರ ಮಾಹಿತಿಯನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಉತ್ತಮವಾದಂತಹ ನಿರ್ಧಾರ ಅಂತಾನೆ ಹೇಳ್ಬೋದು. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಕಾಮಾಖ್ಯ ಟೆಂಪಲ್ ಫೆಸ್ಟಿವಲ್ ಕಾಲ್ಡ್ ಆಫ್. ನೋಡಿ, ಕಾಮಾಖ್ಯ ಟೆಂಪಲ್ ಅಂತಕ್ಕಂತಹದ್ದು ಬಹಳ ಫೇಮಸ್ ಆಗಿರ್ತಕ್ಕಂತಹ ಫೆಸ್ಟಿವಲ್. ನೀವು ಕೆಳಗಡೆ ನೋಡ್ತಿದ್ದೀರಾ, 1565ರಲ್ಲಿ ಇದನ್ನ ರೀಬಿಲ್ಡ್ ಮಾಡಲಾಗಿತ್ತು, ಅಂದ್ರೆ ಮರು ನಿರ್ಮಾಣ ಮಾಡಲಾಗಿತ್ತು. ಬಟ್ ಕಾಮಾಖ್ಯ ಟೆಂಪಲ್ ಅಂತಕ್ಕಂತಹದ್ದು ಒಂದು ಐತಿಹಾಸಿಕ ಮತ್ತೆ ಪೌರಾಣಿಕವಾದಂತಹ ಒಂದು ದೇವಸ್ಥಾನ, ಬಹಳ ಸಾವಿರಾರು ವರ್ಷಗಳಿಂದ ಕೂಡ ಆಗಿದೆ. ಬಟ್ ಇವತ್ತಿಗೂ ಕೂಡ ಒಂದೇ ಒಂದು ಬಾರಿ ಕೂಡ ಅಲ್ಲಿ ನಡೀತಕ್ಕಂತಹ ಹಬ್ಬವನ್ನ, ವಾರ್ಷಿಕ ಹಬ್ಬವನ್ನ ಎಂದೂ ಕೂಡ ಕ್ಯಾನ್ಸಲ್ ಮಾಡಲಾಗಿಲ್ಲ. ಬಟ್ ಇದೇ ಮೊದಲ ಬಾರಿಗೆ 2020ನೇ ಇಸ್ವಿಯಲ್ಲಿ ಈ ಒಂದು ಕಾಮಾಖ್ಯ ದೇವಾಲಯದ ಒಂದು ಹಬ್ಬವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಕಾರಣ ಕೊರೋನಾ ವೈರಸ್. ಸೊ ಕಾಮಾಖ್ಯ ಟೆಂಪಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದು ಪುರಾಣದಲ್ಲಿ ಬರ್ತಕ್ಕಂತಹದ್ದು. ನೀವು ನೋಡ್ತಾ ಇದ್ದೀರಾ, ಅಸ್ಸಾಂ ಏನಿದೆ, ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ಬರುತ್ತೆ. ಗುವಾಹಟಿ ಅಂತಕ್ಕಂಥದ್ದು ಅಸ್ಸಾಂ ರಾಜ್ಯದ ಒಂದು ಪ್ರಮುಖ ನಗರ. ಗುವಾಹಟಿಯಲ್ಲಿ ಬರುವಂತಹ ಒಂದು ದೇವಸ್ಥಾನ ಇದು. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವ್ದಪ್ಪ ಅಂತ ಹೇಳಿದ್ರೆ ಗುವಾಹಟಿ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಅಸ್ಸಾಂ ರಾಜ್ಯದ ಪ್ರಮುಖ ನಗರ ಗುವಾಹಟಿ. ಬಟ್ ಗುವಾಹಟಿಯ ಹತ್ತಿರದಲ್ಲೇ ಇರತಕ್ಕಂತಹ ಒಂದು ಕೂಗಳತೆ ದೂರದಲ್ಲಿರ್ತಕ್ಕಂತಹ ಡಿಸ್ಪುರ್ ಅನ್ನುವಂತಹ ಪ್ರದೇಶ ಅಸ್ಸಾಂನ ಅಧಿಕೃತವಾದಂತಹ ರಾಜಧಾನಿ. ಸೊ ಈ ಗುವಾಹಟಿ ಪ್ರದೇಶ ಏನಿದೆ, ಆ ಗುವಾಹಟಿ ಹತ್ತಿರದಲ್ಲಿ ಕಾಮಾಖ್ಯ ಟೆಂಪಲ್ ಬರುತ್ತೆ. ನೀಲಾಚಲ್ ಅಂತಕ್ಕಂತಹ ಬೆಟ್ಟ, ಆ ಒಂದು ಬೆಟ್ಟದ ಶ್ರೇಣಿಯ ಮೇಲೆ ಈ ಒಂದು ದೇವಸ್ಥಾನ ಕಾಣಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇದು ಒಂದು ಐತಿಹ್ಯದ ಪ್ರಕಾರ, ನಮ್ಮ ಪುರಾಣದ ಪ್ರಕಾರ, ನೀವು ನೋಡ್ತಿರೋ ಪ್ರಕಾರ ನರಕಾಸುರ ಇದನ್ನ ಕಟ್ಟಿಸಿದ್ದ ಅಂತ ಕೂಡ ಹೇಳಲಾಗುತ್ತೆ. ಏನು ರಾಕ್ಷಸ, ಪೌರಾಣಿಕ ರಾಕ್ಷಸ ನರಕಾಸುರ ಇದ್ದ, ಆತ ಇದನ್ನ ಕಟ್ಟಿಸಿದ್ದ ಅಂತ ಕೂಡ ಹೇಳಲಾಗುತ್ತೆ. ಸೊ ಹಾಗಾಗಿ ಇದೊಂದು ಪುರಾಣ ಪ್ರಸಿದ್ಧವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಏನು ನಮ್ಮ ಪುರಾಣದಲ್ಲಿ ಒಂದು ಪ್ರತೀತಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸೀತೆಯ 51 ದೇಹದ ತುಂಡುಗಳನ್ನ ದೇಶದ ವಿವಿಧ ಭಾಗಗಳಲ್ಲಿ ಅದನ್ನ ಹಾಕಲಾಗಿತ್ತು. ಆಕೆಯ ದೇಹವನ್ನ ಕತ್ತರಿಸಿದ ನಂತರ ಸೊ ಸತಿ ಏನಿದ್ದಾರೆ, ಸತಿಯ ದೇಹವನ್ನ 51 ತುಂಡುಗಳನ್ನಾಗಿ ಮಾಡಿ ದೇಶಾದ್ಯಂತ ಚದುರಿಸಲಾಗಿತ್ತು. ಆ ಪ್ರತಿಯೊಂದು ಸ್ಥಳವನ್ನ ನಾವು ಶಕ್ತಿ ಪೀಠ ಅಂತ ಕರಿತೀವಿ. ಈ ಶಕ್ತಿ ಪಂಥವಾದಿಗಳೇನಿದ್ದಾರೆ, ಈ ಶಕ್ತಿ ಕಲ್ಟ್ ನ ಫಾಲೋ ಮಾಡುವಂತಹ ವ್ಯಕ್ತಿಗಳು ಈ ಶಕ್ತಿ ಪೀಠದ ಆರಾಧನೆಯನ್ನ ಮಾಡ್ತಾರೆ. ದೇಶಾದ್ಯಂತ ಹಲವು ಜಾಗಗಳಲ್ಲಿ ಆಕೆಯ ಒಂದೊಂದು ದೇಹದ ಅಂಗಗಳು ಬಿದ್ದಂತಹ ಜಾಗದಲ್ಲೂ ಕೂಡ ಒಂದೊಂದು ದೇವಸ್ಥಾನವನ್ನು ಮಾಡ್ಬಿಟ್ಟು ಶಕ್ತಿ ಪೀಠ ಅಂತ ನಾವು ಕರೀತಾ ಇದೀವಿ. ಇದು ಸತಿ ಆಕೆಯ ದೇಹದ ತುಂಡುಗಳು ಅಂತಾನೆ ಹೇಳ್ಬೋದು. ಅಂಡ್ ಇದೇ ರೀತಿಯಾದಂತಹ ಒಂದು ದೇಹದ ತುಂಡು ಅಸ್ಸಾಂ ರಾಜ್ಯದ ಗುವಾಹಟಿ ಪ್ರದೇಶದಲ್ಲಿ ಬಿದ್ದಿತ್ತು ಅಂತ ಹೇಳಲಾಗುತ್ತೆ. ಆ ಪ್ರದೇಶವನ್ನ ಕಾಮಾಖ್ಯ ದೇವಸ್ಥಾನ, ಅಲ್ಲಿ ಕಾಮಾಖ್ಯ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಅಂಡ್ ಅಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಕೂಡ ಮಾಡಲಾಗ್ತಿತ್ತು. ಈ ಬಾರಿ ಅಲ್ಲಿ ನಡಿಬೇಕಾಗಿದ್ದಂತಹ ಒಂದು ಪ್ರಸಿದ್ಧ ಹಬ್ಬವನ್ನ ಮುಂದೂಡಲಾಗಿದೆ. ಸೊ ಅದು ಇವತ್ತಿನ ಒಂದು ಸುದ್ದಿಯಾಗಿದೆ. ಸೊ ಕಾಮಾಖ್ಯ ಟೆಂಪಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡಿರ್ಬೋದು, ನಮ್ಮ ಬೆಂಗಳೂರಿನಿಂದ, ನಮ್ಮ ಯಶವಂತಪುರ ಏನಿದೆ, ಬೆಂಗಳೂರಿನ ಯಶವಂತಪುರದಿಂದ ಅಸ್ಸಾಂ ಅಂದ್ರೆ ಗುವಾಹಟಿಗೆ ಹೋಗುವಂತಹ ಒಂದು ಟ್ರೈನಿನ ಹೆಸರನ್ನ ಕೂಡ ಕಾಮಾಖ್ಯ ಎಕ್ಸ್ಪ್ರೆಸ್, ಯಶವಂತಪುರ್ ಕಾಮಾಖ್ಯ ಎಕ್ಸ್ಪ್ರೆಸ್ ಅಂತಾನೆ ಕರೀತಾರೆ. ಸೊ ಕಾಮಾಖ್ಯ ಅಂತಕ್ಕಂಥದ್ದು ಒಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳ. ಸಾಕಷ್ಟು ಜನ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ನೀಲಾಚಲ್ ಬೆಟ್ಟ ಶ್ರೇಣಿಯಲ್ಲಿ ಬರುತ್ತೆ. ಅದು ಅಸ್ಸಾಂ ರಾಜ್ಯದ ಗುವಾಹಟಿ ಪ್ರದೇಶದಲ್ಲಿ ಬರುತ್ತೆ. ಸತಿಯ ತುಂಡರಿಸಿದಂತಹ ದೇಹದ ಒಂದು ಭಾಗ ಅಲ್ಲಿ ಬಿದ್ದಿತ್ತು ಅಂತ ನಮ್ಮ ಪುರಾಣ ಹೇಳುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಇರತಕ್ಕಂತಹ 51 ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ಪವಿತ್ರವಾದಂತಹ ಸ್ಥಳ ಅಂತಾನೆ ಭಕ್ತರು ನಂಬಿದ್ದಾರೆ. ಸೊ ಇದರೊಂದಿಗೆ ಇವತ್ತಿನ ನ್ಯೂಸ್ ಪೇಪರ್ ಕಟಿಂಗ್ಸ್ ಮುಕ್ತಾಯ ಆಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ 10 ಬಹುಮುಖ್ಯವಾದಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀರಾ. ಇವು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಇದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ನಮ್ಮ ಪ್ರೀಮಿಯರ್ ಚಾಟ್ ಏನಿದೆ ಅದರಲ್ಲಿ ಇದಕ್ಕೆ ಆನ್ಸರ್ ಅನ್ನ ಕೂಡ ಎಲ್ಲರೂ ಕೂಡ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ಈ ಒಂದು 10 ಪ್ರಶ್ನೆಗಳ ಡಿಸ್ಕಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಲರ್ನಿಂಗ್ ವಿಷಯ ಕೊಡುಗೆಗಳನ್ನ ಆಹ್ವಾನಿಸಲು
ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ಯಾವ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವಿದ್ಯಾದಾನ 2.0 ಅಂತ ಆಗಿರುತ್ತೆ. 2.0 ಅಥವಾ 2.0 ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ವಿದ್ಯಾದಾನ 2.0 ಅಂತಕ್ಕಂತಹ ಕಾರ್ಯಕ್ರಮವನ್ನ ನಮ್ಮ ಕೇಂದ್ರ ಸಂಪನ್ಮೂಲ ಅಭಿವೃದ್ಧಿ ಸಚಿವ, ಅಂದ್ರೆ ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ HRD ಅಂತ ಕರಿತೀವಿ, ಆ ಒಂದು ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಸೊ ಏನಪ್ಪಾ ವಿದ್ಯಾದಾನ 2.0 ಅಂತ ಹೇಳಿದ್ರೆ ನೋಡಿ, ಪ್ರಸಕ್ತವಾಗಿ ದೇಶಾದ್ಯಂತ ಶಟ್ಡೌನ್ ಆಚರಿಸಲಾಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಬಹಳ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಅವರಿಗೆ ಈ ಡಿಜಿಟಲ್ ಮಾಧ್ಯಮದ ಮೂಲಕ ಉತ್ತಮವಾದಂತಹ ಕಂಟೆಂಟ್ ಗಳನ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ಈ ವಿದ್ಯಾದಾನ 2.0 ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಬೇರೆ ಬೇರೆ ಜನರು ಈ ಒಂದು ಆನ್ಲೈನ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬಹುದು. ಮಕ್ಕಳಿಗೆ ಬೇರೆ ಬೇರೆ ರೀತಿಯಂತಹ ಕಲಿಕಾ ಒಂದು ಸಾಮಗ್ರಿಗಳ ಒಂದು ಡಿಜಿಟಲ್ ರೂಪವನ್ನ ಇದರಲ್ಲಿ ಕೊಡ್ತಾ ಹೋಗ್ಬೋದು. ಸೊ ಹಾಗಾಗಿ ವಿದ್ಯಾದಾನ 2.0 ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಜ್ಯ ಸರ್ಕಾರವು ಆಪ್ತ ಮಿತ್ರ ಆಪ್ ಅನ್ನ ಆರಂಭಿಸಿದೆ? ಇದಂತೂ ಬಹಳ ಸುಲಭವಾದಂತಹ ಪ್ರಶ್ನೆ. ಯಾಕಪ್ಪ ಅಂದ್ರೆ ಇದು ಒಂದು 2 ದಿನಗಳ ಹಿಂದೆ ಬಂದಂತಹ ಒಂದು ನ್ಯೂಸ್. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಪ್ತ ಮಿತ್ರ ಅಂತಕ್ಕಂತಹ ಒಂದು ಆಪ್ ಅನ್ನ ಒಂದು ಬಿಡುಗಡೆಗೊಳಿಸಿದೆ. ಆಪ್ತ ಮಿತ್ರ ಅಂತಕ್ಕಂಥದ್ದು ಕೇವಲ ಆಪ್ ಅಲ್ಲ, ಬದಲಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಹಾಯವಾಣಿ ಅಂದ್ರೆ ಹೆಲ್ಪ್ ಲೈನ್ ಅಂತ ನಾವೇನ್ ಕರಿತೀವಿ, ಹೆಲ್ಪ್ ಲೈನ್ ಅನ್ನ ಕೂಡ ಜಾರಿಗೆ ತರಲಾಗಿದೆ. ಹೆಲ್ಪ್ ಲೈನ್ ಅಥವಾ ಸಹಾಯವಾಣಿ ಜೊತೆಗೆ ಆಪ್ ಕೂಡ ಇರುತ್ತೆ. ಇದರ ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಏನು ಕೊರೋನಾ ವೈರಸ್ ನ ಕಾರಣದಿಂದ ನಮ್ಮ ರಾಜ್ಯದ ನಿವಾಸಿಗಳು ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ದಾರೆ. ಸೊ ಅವರಿಗೆ ಟೆಲಿಮೆಡಿಸಿನ್ ಕೊಡುವಂತಹ ಉದ್ದೇಶ. ನೋಡಿ, ಟೆಲಿಮೆಡಿಸಿನ್ ಅಂದ್ರೆ ಏನು? ಅವ್ರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಒಂದು ಸಹಾಯವಾಣಿಗೆ ಕಾಲ್ ಮಾಡಬಹುದು, ಅಥವಾ ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಆಪ್ತ ಮಿತ್ರ ಆಪ್ ಅನ್ನ ಓಪನ್ ಮಾಡ್ಕೊಂಡು ನೋಡಬಹುದು. ಅಲ್ಲಿ ಅವರಿಗೆ ಬೇಕಾದಂತಹ ಎಲ್ಲಾ ಮಾಹಿತಿ ಸಿಗುತ್ತೆ, ಜೊತೆಗೆ ತಜ್ಞರೊಂದಿಗೆ ಮಾತಾಡುವಂತಹ ಒಂದು ಅವಕಾಶ ಕೂಡ ಸಿಗುತ್ತೆ. ಅವರು ಈ ಒಂದು ಕರೆಯಲ್ಲಿನೇ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಅವರಿಗೆ ಬಂದಿರತಕ್ಕಂತಹ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಅದನ್ನ ಕಾಲ್ನಲ್ಲೇ ಕರೆಯಲ್ಲೇ ಅವರು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಂತಹ ಒಂದು ಸಹಾಯವಾಣಿ ಮತ್ತೆ ಆಪ್ ಅನ್ನ ನಾವು ಆಪ್ತ ಮಿತ್ರ ಅಂತ ಕರಿತೀವಿ. ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಅಂತಾರಾಷ್ಟ್ರೀಯ ಮೋಟಾರ್ ಸೈಕಲ್ ತಯಾರಕರ ಸಂಘ IMMA ಯಾರನ್ನ ನೂತನ ಅಧ್ಯಕ್ಷರನ್ನಾಗಿ ನೇಮಿಸಿದೆ? ನೋಡಿ, ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಕೇವಲ ಭಾರತೀಯ ಮೋಟಾರ್ ಸೈಕಲ್ ತಯಾರಕರ ಸಂಘ ಅಲ್ಲ, ಬದಲಾಗಿ ಇಂಟರ್ನ್ಯಾಷನಲ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ IMMA. ಸೊ ಇದರ ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡ್ತಾ ಇದ್ದೀರಾ, ರಾಕೇಶ್ ಶರ್ಮಾ ಅವರು. ಸೊ ಭಾರತದವರಾದಂತಹ ರಾಕೇಶ್ ಶರ್ಮಾ ಈ ಅಂತಾರಾಷ್ಟ್ರೀಯ ಮೋಟಾರ್ ಸೈಕಲ್ ತಯಾರಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂಘಟನೆಯನ್ನ 1947ನೇ ಇಸ್ವಿಯಲ್ಲಿನೇ ಸ್ಥಾಪನೆ ಮಾಡಲಾಗಿರುತ್ತೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲೆಂಡ್ ದೇಶದ ಜಿನೆವಾ ಅನ್ನುವಂತಹ ನಗರದಲ್ಲಿ ಇದು ಕಂಡು ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ರಾಕೇಶ್ ಶರ್ಮಾ ಅವರ ಹೆಸರನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೋಗ್ಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದರ ಬಗ್ಗೆ ಕ್ವಶನ್ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಭಾರತದ GDP ಬೆಳವಣಿಗೆಯು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಡ್ಯಾಶ್ ರಷ್ಟು ಬೆಳೆಯುವ ಸಾಧ್ಯತೆ ಇದೆ ಎಂದು CII ಹೇಳಿದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ CII. ಯಾಕಪ್ಪ ಅಂದ್ರೆ ಆಲ್ರೆಡಿ ಬಹಳಷ್ಟು ಬೇರೆ ಬೇರೆ ಸಂಸ್ಥೆಗಳು ಭಾರತದ GDP ಬೆಳವಣಿಗೆ ದರವನ್ನ ಊಹೆ ಮಾಡಿಬಿಟ್ಟು ಬೇರೆ ಬೇರೆ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಬಟ್ ಇವ್ರು ಕೇಳ್ತಾ ಇರೋದು CII ಅಂತೇಳಿ. ಸೊ CII ಅಂತ ಹೇಳಿದ್ರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಸೊ ಭಾರತೀಯ ಉದ್ದಿಮೆಗಳ ಒಂದು ಸಮೂಹ, ಇದು ಒಂದು ಒಕ್ಕೂಟ. ಈ ಒಕ್ಕೂಟದವರು ಹೇಳಿರೋ ಪ್ರಕಾರ ನಮ್ಮ ಭಾರತದ GDP ಗ್ರೋತ್ ರೇಟ್ ಏನಿದೆ ಅಥವಾ ಬೆಳವಣಿಗೆ ದರ ಏನಿದೆ ಅದು ಈ ಹಣಕಾಸು ವರ್ಷದಲ್ಲಿ 2020-21 ಫೈನಾನ್ಷಿಯಲ್ ಇಯರ್ ಅಥವಾ ಹಣಕಾಸು ವರ್ಷ ಅಂತ ನಾವೇನು ಕರಿತೀವಿ, ಅದರಲ್ಲಿ 1.5% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದ್ದಾವೆ. ವಿಶ್ವ ಬ್ಯಾಂಕ್ ಒಂದು ಅಂಕಿಅಂಶ ಹೇಳಿರುತ್ತೆ, RBI ಬೇರೆ ಅಂಶ ಹೇಳಿರುತ್ತೆ, IMF ಬೇರೆ ಅಂಶಗಳನ್ನ ಹೇಳಿರುತ್ತೆ, ಅದೇ ರೀತಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಅಂಕಿಅಂಶಗಳನ್ನ ಹೇಳ್ತಾರೆ. ಬಟ್ ಇವೆಲ್ಲವನ್ನು ಕೂಡ ನೀವು ಒಂದ್ ಕಡೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಯಾವ ಸಂಸ್ಥೆಯ ಕುರಿತಾಗಿ ಪ್ರಶ್ನೆ ಕೇಳ್ತಾರೆ ಅದನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ 1.5% ಅಂತಕ್ಕಂಥದ್ದು ಬಹಳ ಕಳಪೆಯಾದಂತಹ ಒಂದು ಅಂಕಿಅಂಶ ಅಂತಾನೆ ಹೇಳ್ಬೋದು. ಸೊ ಕೊರೋನಾ ವೈರಸ್ ಕಾರಣದಿಂದ ಇಷ್ಟೊಂದು ಅಧೋಗತಿಗೆ ನಮ್ಮ ದೇಶದ ಒಂದು ಬೆಳವಣಿಗೆ ದರ ಕುಸಿತಾ ಇದೆ. ಜೊತೆಗೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಪ್ರಧಾನ ಕಚೇರಿ ಕೂಡ ಹೇಳಿದ್ದಾರೆ. ಅದು ನಮ್ಮ ಭಾರತದ ರಾಜಧಾನಿಯಾಗಿರತಕ್ಕಂತಹ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಜೊತೆಗೆ ಪ್ರಸಕ್ತ ಈ CII ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ವಿಕ್ರಮ್ S ಕಿರ್ಲೋಸ್ಕರ್. ಸೊ ಕಿರ್ಲೋಸ್ಕರ್ ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರಾ.
ಸ್ಪೆಷಲಿ ರೈತರ ಒಂದು ಕುಟುಂಬದಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ಕಿರ್ಲೋಸ್ಕರ್ನ ಮೋಟಾರ್ಗಳು, ಪಂಪ್ ಸೆಟ್ಟಿನಿಂದ ನೀರನ್ನ ಎತ್ತಲು ಬಳಸುವಂತಹ ಮೋಟಾರ್ಗಳು ಹಳೆ ಕಾಲದಿಂದ ಕೂಡ ಕಿರ್ಲೋಸ್ಕರ್ ಕಂಪನಿ ಅದರಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ಸೊ ಈ ಕಿರ್ಲೋಸ್ಕರ್ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ವಿಕ್ರಮ್ ಕಿರ್ಲೋಸ್ಕರ್ ಅವರು ಪ್ರಸಕ್ತವಾಗಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಮುಖ್ಯಸ್ಥರಾಗಿದ್ದಾರೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಯಾವ ರಾಜ್ಯ ಸರ್ಕಾರವು ಕೋವಿಡ್-19 ವಿರುದ್ಧ ಹೋರಾಡಲು ಆಯು ಅಂಡ್ ಸೇಹತ್ ಸಾಥಿ ಆಪ್ ಅನ್ನ ಬಿಡುಗಡೆ ಮಾಡಲಾಗಿದೆ? ನೋಡಿ, ಇದು ಒಂದು ಹಿಂದಿ ವರ್ಡ್, ಸೊ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆದ್ರೂ ಕೂಡ ಬಹಳ ಸಿಂಪಲ್ ಆಗಿದೆ. ಇದನ್ನ ರಾಜಸ್ಥಾನ ಸರ್ಕಾರ ಇತ್ತೀಚೆಗಷ್ಟೇ ಜಾರಿಗೆ ತಂದಿದೆ. ಆಯು ಅಂಡ್ ಸೇಹತ್ ಸಾಥಿ ಆಪ್ ಅಂತಕ್ಕಂತಹದ್ದು. ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ 100% ಕೇಳಬಹುದು. ಆಯು ಅಂಡ್ ಸೇಹತ್ ಸಾಥಿ ಆಪ್ ಒಂದು ಹಿಂದಿ ಭಾಷೆಯ ಒಂದು ವರ್ಡ್. ಇದನ್ನು ಕೂಡ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ದೃಷ್ಟಿಯಿಂದ ಜಾರಿಗೆ ತರಲಾಗಿದೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಯಾವ ಸಂಸ್ಥೆಯು ಆಲ್ಕೋಹಾಲ್ ಮೂಲದ ಹರ್ಬಲ್ ಸ್ಯಾನಿಟೈಸರ್ ಅನ್ನ ಕ್ಲೀನ್ ಹ್ಯಾಂಡ್ ಜೆಲ್ ಅಂತಕ್ಕಂತಹ ಬ್ರ್ಯಾಂಡ್ ನೊಂದಿಗೆ ಬಿಡುಗಡೆ ಮಾಡಿದೆ? 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕೂಡ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಹೋಗಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, NBRI ಅಂತ ಕರಿತೀವಿ. ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಕಂಡು ಬರುತ್ತೆ. ಸೊ ಈ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ NBRI ಏನಿದೆ, ಇವರು ಒಂದು ಆಲ್ಕೋಹಾಲ್ ಬೇಸ್ಡ್ ಹರ್ಬಲ್ ಸ್ಯಾನಿಟೈಸರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ನಮಗೆ ಗೊತ್ತು, ಕೊರೋನಾದ ಸಮಯದಲ್ಲಿ ನಮ್ಮ ಕೈಗಳನ್ನ ಶುಚಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಹೊಸ ಸ್ಯಾನಿಟೈಸರ್ ಒಂದು ಮಾಡೆಲ್ಗೆ ಕ್ಲೀನ್ ಹ್ಯಾಂಡ್ ಜೆಲ್ ಅಂತಕ್ಕಂತಹ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಲೀನ್ ಹ್ಯಾಂಡ್ ಜೆಲ್ ಅಂದ್ರೆ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಆಲ್ಕೋಹಾಲ್ ಬೇಸ್ಡ್ ಹರ್ಬಲ್ ಸ್ಯಾನಿಟೈಸರ್, ಒಂದು ಕೈಯನ್ನು ಶುಚಿ ಮಾಡುವಂತಹ ಒಂದು ವಸ್ತು, ಒಂದು ರಾಸಾಯನಿಕ ವಸ್ತು. ಅಂಡ್ ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಕಂಡು ಬರುತ್ತೆ. ಸೊ NBRI ಬಗ್ಗೆ ಕೂಡ ನೆನಪಿಟ್ಕೊಳ್ತಾ ನಾವು ಮುಂದೆ ಹೋಗೋಣ. ಈ ಪ್ರಶ್ನೆ ಹೇಳುತ್ತೆ, ಪುಣೆ ಮುನಿಸಿಪಲ್ ಕಾರ್ಪೊರೇಷನ್ ಹೋಮ್ ಕ್ವಾರಂಟೈನ್ ನಾಗರಿಕರನ್ನು ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಯಾವ ಮೊಬೈಲ್ ಆಪ್ ಅನ್ನ ಆರಂಭಿಸಿದೆ? ನಾವಾಗ್ಲೇ ತಾನೇ ನಮ್ಮ ಕರ್ನಾಟಕ ಸರ್ಕಾರದ ಆಪ್ತ ಮಿತ್ರ ಆಪ್ ಅನ್ನ ನೋಡಿದ್ವಿ, ಜೊತೆಗೆ ರಾಜಸ್ಥಾನ ಸರ್ಕಾರದ ಒಂದು ಆಪ್ ಅನ್ನ ಕೂಡ ನೋಡಿದ್ವಿ. ಇವಾಗ ನೋಡ್ತಾ ಇದೀವಿ ಪುಣೆಯ ಒಂದು ಮುನಿಸಿಪಲ್ ಕಾರ್ಪೊರೇಷನ್ ಬಿಡುಗಡೆ ಮಾಡಿರತಕ್ಕಂತಹ ಆಪ್. ಇದರ ಹೆಸರು ಬಂದ್ಬಿಟ್ಟು ಸಂಯಮ್ ಅಂತೇಳಿ. ಸೊ ದಯವಿಟ್ಟು ಸಂಯಮ್ ಅನ್ನುವಂತಹ ಆಪ್ ಹೆಸರನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇದು ಹೋಮ್ ಕ್ವಾರಂಟೈನ್ ಆಗಿರತಕ್ಕಂತಹ ಜನರೇನಿದ್ದಾರೆ ಅವರನ್ನ ಪತ್ತೆ ಹಚ್ಚುವುದಕ್ಕೆ ಮತ್ತೆ ರಕ್ಷಣೆ ಮಾಡೋದಕ್ಕೆ. ಸಂಯಮ್ ಅಂದ್ರೆ ಸಂಯಮ ಅಂತ ನಾವೇ ಕನ್ನಡದಲ್ಲಿ ಕರಿತೀವಿ, ಅದೇ ತರ ಹೇಳ್ಬೋದು. ಸಂಯಮ್ ಅಂತಕ್ಕಂಥ ಆಪ್ ಪುಣೆಯ ಮುನಿಸಿಪಲ್ ಕಾರ್ಪೊರೇಷನ್ ಒಂದು ಆರಂಭಿಸಿದೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ದಿ ವರ್ಲ್ಡ್ ಗೇಮ್ಸ್ 2022ರಲ್ಲಿ ಎಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್. ಬಿಕಾಸ್ ವರ್ಲ್ಡ್ ಗೇಮ್ಸ್ ಅಂದ್ರೆ ಏನಪ್ಪಾ, ಪ್ರತಿ 4 ವರ್ಷಗಳಿಗೊಮ್ಮೆ ಇದನ್ನು ಕೂಡ ಪ್ರಪಂಚಾದ್ಯಂತ ಆಡಲಾಗ್ತಾ ಬರುತ್ತೆ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಾವೇನು ಒಲಿಂಪಿಕ್ ಕ್ರೀಡೆಗಳನ್ನ ಆಡ್ತೀವಿ, ಆ ಒಲಿಂಪಿಕ್ ನಲ್ಲಿ ಇಲ್ಲದೆ ಇರತಕ್ಕಂತಹ ಕ್ರೀಡೆಗಳನ್ನ ವರ್ಲ್ಡ್ ಗೇಮ್ಸ್ ನಲ್ಲಿ ಆಡ್ತೀವಿ. ಫಾರ್ ಎಕ್ಸಾಂಪಲ್, ಒಲಿಂಪಿಕ್ ನಲ್ಲಿ ಹಲವಾರು ಕ್ರೀಡೆಗಳು ನಿಮಗೆ ಸಿಗೋದಿಲ್ಲ. ಇತ್ತೀಚೆಗಂತೂ ಕ್ರಿಕೆಟ್ ಅಂತೂ ಒಲಿಂಪಿಕ್ಸ್ ನಲ್ಲಿ ಯಾವಾಗೂ ಕೂಡ ಇಲ್ಲ. ಅದೇ ರೀತಿ ಇತ್ತೀಚೆಗಷ್ಟೇ ಸ್ಕ್ವಾಶ್ ಅನ್ನ ಒಲಿಂಪಿಕ್ಸ್ ಇಂದ ತೆಗೆಯುವಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಅದೇ ರೀತಿ ರೆಸ್ಲಿಂಗ್ ಕೂಡ ಒಂದು ಕುತ್ತು ಬಂದಿದೆ. ಸೊ ಯಾವೆಲ್ಲ ಕ್ರೀಡೆಗಳನ್ನ ಒಲಿಂಪಿಕ್ ನಲ್ಲಿ ಆಡೋದಿಲ್ಲ, ಅಂತಹ ಕ್ರೀಡೆಗಳನ್ನ ದಿ ವರ್ಲ್ಡ್ ಗೇಮ್ಸ್ ನಲ್ಲಿ ಆಡಲಾಗುತ್ತೆ. ಇದು ಪ್ರಥಮ ಬಾರಿಗೆ ಅಮೆರಿಕದಲ್ಲಿ ಆಡಲಾಯಿತು, USA ಅಲ್ಲಿ ಆಡಲಾಯಿತು. ಪ್ರತಿ 4 ವರ್ಷಗಳಿಗೊಮ್ಮೆ ಇದು ನಡೀತಾ ಹೋಗುತ್ತೆ. ಒಲಿಂಪಿಕ್ ಆದ 1 ವರ್ಷದ ಬಳಿಕ ಇದು ನಡೆಯುತ್ತೆ. ಸೊ ಒಲಿಂಪಿಕ್ ಈ ಬಾರಿ 2020ರಲ್ಲಿ ಟೋಕಿಯೋ ನಗರ, ಜಪಾನ್ ದೇಶದ ಟೋಕಿಯೋ ನಗರದಲ್ಲಿ ಆಯೋಜನೆಗೊಳ್ಳಬೇಕಾಗಿತ್ತು. ಬಟ್ ಕೊರೋನಾ ವೈರಸ್ ನ ಕಾರಣದಿಂದ ಅದನ್ನ 2021ಕ್ಕೆ ಮುಂದೂಡಿದ್ದಾರೆ. ಹಾಗಾಗಿ 2021ರಲ್ಲಿ ನಡೀಬೇಕಾಗಿದ್ದಂತಹ ವರ್ಲ್ಡ್ ಗೇಮ್ಸ್ ಅನ್ನ 2022ರಲ್ಲಿ ನಡೆಸಲಾಗ್ತಾ ಇದೆ. ಸೊ ವರ್ಲ್ಡ್ ಗೇಮ್ಸ್ ಏನಪ್ಪಾ ಅಂತ ಹೇಳಿದ್ರೆ ಒಲಿಂಪಿಕ್ ನಲ್ಲಿ ಇಲ್ಲದೆ ಇದ್ದಂತಹ ಕ್ರೀಡೆಗಳನ್ನ ಆಡಿಸಲಾಗುತ್ತೆ. ಸೊ ಈ ಬಾರಿ ಎಲ್ಲಿ ನಡೆಯುತ್ತಪ್ಪ ಇದು 2022ರಲ್ಲಿ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಆನ್ಸರ್ ನೋಡ್ತಾ ಇದ್ದೀರಾ, ಬರ್ಮಿಂಗ್ಹ್ಯಾಮ್. ಆಪ್ಷನ್ ನಂಬರ್ ಡಿ, ಬರ್ಮಿಂಗ್ಹ್ಯಾಮ್, ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ. ನೋಡಿ, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ 2022ನೇ ಇಸ್ವಿಯಲ್ಲಿನೇ ಬರ್ಮಿಂಗ್ಹ್ಯಾಮ್ ಅಂತಕ್ಕಂತಹ ಮತ್ತೊಂದು ನಗರದಲ್ಲಿ ನಮ್ಮ ಕಾಮನ್ವೆಲ್ತ್ ಕ್ರೀಡೆಗಳು ಆಯೋಜನೆಗೊಂಡಿದ್ದಾವೆ. ಕಾಮನ್ವೆಲ್ತ್ ಕೂಡ ನೀವು ನೋಡಿದ್ದೀರಾ, ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ದೇಶಗಳ ಒಂದು ಕ್ರೀಡಾಕೂಟಕ್ಕೆ ನಾವು ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರಿತೀವಿ. ಇದು ಕಳೆದ ಬಾರಿ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ನಲ್ಲಿ ಇದು ಆಯೋಜನೆಗೊಂಡಿತ್ತು 2022ನೇ ಇಸ್ವಿಯಲ್ಲಿ. ಇದು ಕೂಡ ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆಯುತ್ತೆ. ಬಟ್ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ನಡೆಯುವುದು ಇಂಗ್ಲೆಂಡ್ ದೇಶದ ಬರ್ಮಿಂಗ್ಹ್ಯಾಮ್ ನಲ್ಲಿ. ಯುನೈಟೆಡ್ ಕಿಂಗ್ಡಮ್ ಇದೆ, ಅಲ್ಲಿನ ಒಂದು ಪ್ರಖ್ಯಾತ ನಗರವಾಗಿರ್ತಕ್ಕಂತಹ ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆಯುತ್ತೆ. ಬಟ್ ದಿ ವರ್ಲ್ಡ್ ಗೇಮ್ಸ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಇರ್ತಕ್ಕಂತಹ ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆಯುತ್ತೆ. ಸೊ ನೋಡಿ, ಪ್ರಪಂಚದಲ್ಲಿ 2 ಬರ್ಮಿಂಗ್ಹ್ಯಾಮ್ ಅಂತಕ್ಕಂತಹ ಪ್ರಮುಖ ನಗರಗಳು ಕಂಡು ಬರುತ್ತೆ. ಒಂದು ನಗರ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ದೇಶದಲ್ಲಿ ಕಂಡು ಬರುತ್ತೆ,
ಅಲ್ಲಿ 2022 ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಲಾಗಿದೆ. ಇನ್ನೊಂದು ಬರ್ಮಿಂಗ್ಹ್ಯಾಮ್ ಏನಿದೆ ಅದು ಅಮೆರಿಕ ದೇಶದಲ್ಲಿ ಕಂಡು ಬರುತ್ತೆ. ಅಮೆರಿಕದ ಅಲಬಾಮಾ ಅಂತಕ್ಕಂತಹ ಒಂದು ರಾಜ್ಯ ಬರುತ್ತೆ. ಅಲಬಾಮಾ ರಾಜ್ಯದಲ್ಲಿ ಈ ಬರ್ಮಿಂಗ್ಹ್ಯಾಮ್ ಕಂಡು ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗಬೇಕಾಗುತ್ತೆ. ಬಿಕಾಸ್ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಕಾಮನ್ವೆಲ್ತ್ ಎಲ್ಲಿ ನಡೆಯುತ್ತೆ, ಅದು ಕೂಡ ಬರ್ಮಿಂಗ್ಹ್ಯಾಮ್, ಬಟ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಅದೇ ರೀತಿ ವರ್ಲ್ಡ್ ಗೇಮ್ಸ್ ಎಲ್ಲಿ ನಡೆಯುತ್ತೆ, ಅದು ಕೂಡ ಬರ್ಮಿಂಗ್ಹ್ಯಾಮ್ ಅಲ್ಲಿ, ಬಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ US ಅಲ್ಲಿ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ರಾಷ್ಟ್ರೀಯ ಪಂಚಾಯಿತಿ ರಾಜ್ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಸೊ ಇದು ಕೂಡ ನೀವು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಇವತ್ತಿನ ಡೇಟ್ ಕೂಡ ಏಪ್ರಿಲ್ 24, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಇವತ್ತು ದಿನವನ್ನ ನಾವು ಆಚರಿಸಲಾಗುತ್ತೆ. ಏನಕ್ಕೆ ಆಚರಿಸಲಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ 1992ರಲ್ಲಿ ತರಲಾಗುತ್ತೆ ಜಾರಿಗೆ. PV ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಸಮಯದಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ. ಇದರಿಂದ ಈ ಪಂಚಾಯತಿಗಳಿಗೆ, ಈ ವಿಲೇಜ್ ಪಂಚಾಯತ್ ಅಂತ ಏನ್ ಕರಿತೀವಿ, ಅವುಗಳಿಗೆ ಒಂದು ಸಾಂವಿಧಾನಿಕ ಮಾನ್ಯತೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ 73ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ 1992ರಲ್ಲಿ ಜಾರಿಗೆ ತರಲಾಗುತ್ತೆ. ಇದು 1993 ಏಪ್ರಿಲ್ 24 ಏಪ್ರಿಲ್ ನಂದು ಇದು ದೇಶಾದ್ಯಂತ ಜಾರಿಗೆ ಬರುತ್ತೆ. ಹಾಗಾಗಿ 24 ಏಪ್ರಿಲ್ ಅನ್ನ ಪ್ರತಿ ವರ್ಷ ಪಂಚಾಯತಿ ರಾಜ್ ದಿವಸ ಅಥವಾ ರಾಷ್ಟ್ರೀಯ ಪಂಚಾಯತಿ ರಾಜ್ ದಿನ ಅಂತ ನಾವು ಆಚರಿಸಲಾಗುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಇದನ್ನ ಸ್ಟಾರ್ಟ್ ಮಾಡಿದ್ದು 2010ನೇ ಇಸ್ವಿಯಲ್ಲಿ. ಸೊ 2010 ಇಂದ ಹಿಡಿದ್ಬಿಟ್ಟು ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಪ್ರತಿ ವರ್ಷ ಏಪ್ರಿಲ್ 24ಕ್ಕೆ ಆಚರಣೆ ಮಾಡ್ತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ 1993 ಏಪ್ರಿಲ್ 24ನೇ ತಾರೀಕಂದು ನಮ್ಮ ಈ ಸಂವಿಧಾನಿಕ ತಿದ್ದುಪಡಿ ಜಾರಿಗೆ ಬಂದಿತ್ತು. ಹಾಗಾಗಿ ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಹುವೈ ಇಂಡಿಯಾ ನೂತನ CEO ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಹುವೈ ಅಂತಕ್ಕಂತಹದ್ದು ಚೀನಾ ದೇಶದ ಒಂದು ಪ್ರಮುಖ ಒಂದು ತಂತ್ರಜ್ಞಾನ ದೈತ್ಯ ಕಂಪನಿ. ಇದು ಪ್ರಸಕ್ತವಾಗಿ 5G ಏನಿದೆ, ನಮ್ಮ ಈ 4G ಕಾನ್ಸೆಪ್ಟ್ ಹೋಗ್ಬಿಟ್ಟು 5G ಪ್ರಪಂಚಾದ್ಯಂತ ಏನು ಜಾರಿಗೆ ಬರುವಂತಹ ಮುನ್ಸೂಚನೆ ಕಾಣ್ತಾ ಇದೆ. ಇದನ್ನ ಭಾರತದಲ್ಲಿ ಜಾರಿಗೆ ತರುವುದಕ್ಕೆ ಸಾಕಷ್ಟು ಉತ್ಸುಕವಾಗಿದೆ. ಅಮೆರಿಕ ಮತ್ತೆ ಹುವೈ ಕಂಪನಿ ಯಾವಾಗಲೂ ಕೂಡ ಜಗಳ ಮಾಡ್ತಾನೆ ಇರುತ್ತೆ. ನೀವು ಸ್ವಲ್ಪ ನಿಮ್ಮ ನೆನಪನ್ನ ಮೆಲುಕು ಹಾಕ್ತಾ ಹೋದ್ರೆ ಹಲವು ಕಾಲಗಳ ಹಿಂದೆ ಒಂದು ವಿಷಯ ನಡೀತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ಈ ಹುವೈ ಏನು ಕಂಪನಿ ಇದೆ, ಇದರ ಮುಖ್ಯ ಹಣಕಾಸು ಅಧಿಕಾರಿ, ಇದರ ಮುಖ್ಯಸ್ಥರ ಮಗಳು ಆಗಿದ್ದಂತಹ ಮುಖ್ಯ ಹಣಕಾಸು ಅಧಿಕಾರಿಯನ್ನ ಕೆನಡಾ ದೇಶದಲ್ಲಿ ಅಮೆರಿಕನ್ನರು ಬಂಧನ ಮಾಡಿದ್ರು. ಕೆನಡಾ ದೇಶಕ್ಕೆ ಹೇಳ್ಬಿಟ್ಟು ಅವ್ರನ್ನ ಬಂಧಿಸ್ಬಿಟ್ಟು ಅಮೆರಿಕಕ್ಕೆ ಗಡೀಪಾರು ಮಾಡಿಸ್ಕೊಂಡಿದ್ರು. ಸೊ ಅವಾಗಿಂದನೂ ಕೂಡ ಚೀನಾದ ಹುವೈ ಮತ್ತೆ ಅಮೆರಿಕದ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅವರ ಮಧ್ಯೆ ಜಗಳ ನಡೀತಾನೆ ಇತ್ತು. ಸೊ ಪ್ರಸಕ್ತವಾಗಿ ಹುವೈ ಇಂಡಿಯಾದ ನೂತನ CEO ಯಾರಪ್ಪ ಅಂತ ಹೇಳಿದ್ರೆ, ಆಪ್ಷನ್ ನಂಬರ್ ನೋಡ್ತಾ ಇದ್ದೀರಾ, ಆಪ್ಷನ್ ನಂಬರ್ A ಡೇವಿಡ್ ಲೀ. ಸೊ ಇವರು ಪ್ರಸಕ್ತವಾಗಿ ಹುವೈ ಇಂಡಿಯಾದ ನೂತನ CEO ಆಗಿ ಆಯ್ಕೆ ಆಗಿದ್ದಾರೆ. ಬಹಳ ಇಂಪಾರ್ಟೆಂಟ್, ಇದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಡೇವಿಡ್ ಲೀ ಅವರ ಹೆಸರು ಇಂಪಾರ್ಟೆಂಟ್. ಅಂಡ್ ನೋಡ್ತಾ ಇದ್ದೀರಾ, ಹುವೈನ ಪ್ರಧಾನ ಕಚೇರಿ ನಾನು ಆಗ್ಲೇ ಹೇಳಿದೆ ಚೀನಾ ದೇಶದಲ್ಲಿ ಕಂಡು ಬರುತ್ತೆ. ಚೀನಾ ದೇಶದ ಶೆಂಜೆನ್ ಅಂತಕ್ಕಂತಹ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಇಡೀ ಜಾಗತಿಕ ಹುವೈ ಕಂಪನಿಯ CEO ಯಾರಪ್ಪ ಅಂತ ಹೇಳಿದ್ರೆ ರೆನ್ ಜೆನ್ಗೆನ್ ಫಿ ಅಂತಕ್ಕಂತಹ ವ್ಯಕ್ತಿ. ಇವರ ಹೆಸರನ್ನು ಕೂಡ ನೀವು ಜಸ್ಟ್ ಗೊತ್ತಿರಬೇಕಾಗತ್ತೆ. ಇವರೆಲ್ಲರ ಹೆಸರನ್ನ ಗಟ್ ಮಾಡಬೇಕು ಅಂತಲ್ಲ, ಜಸ್ಟ್ ನಿಮ್ಮ ಕಿವಿ ಮೇಲೆ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಆನ್ಸರ್ ಹಾಕ್ಬೋದು. ಅಂಡ್ CEO ಅಂತ ನೀವು ನೋಡ್ತಾ ಇದ್ದೀರಾ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕರೀಬಹುದು. ಸೊ ಒಂದು ಮುಖ್ಯಸ್ಥರಾಗಿರ್ತಾರೆ. ಸೊ ಹುವೈ ಇಂಡಿಯಾದ ನೂತನ CEO ಡೇವಿಡ್ ಲೀ. ಇದರೊಂದಿಗೆ ಇವತ್ತಿನ ಒಂದು ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ. ನಾಳೆ ಇದೇ ಸಮಯಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಾಳಿನ ಒಂದು ದಿನಪತ್ರಿಕೆ ವಿಶ್ಲೇಷಣೆ ಜೊತೆಗೆ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮಗೆ ಈ ನಾನೇನು ಡಿಸ್ಕಸ್ ಮಾಡಿದ್ದೀನಿ ಈ ಕಂಟೆಂಟ್ ನ PDF ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜೊತೆಗೆ ನಮ್ಮ ವೆಬ್ಸೈಟ್ಗೆ ನೀವು ಭೇಟಿ ಕೊಡುವ ಮೂಲಕ ಆ ಒಂದು PDF ಪ್ರತಿಯನ್ನ ನೀವು ಪಡೆದುಕೊಳ್ಬಹುದು. ಅಂಡ್ ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.